ನಮಸ್ಕಾರ, ನಾನು ರಂಜಿತಾ ಸಿದ್ದಕಟ್ಟೆ. ಬುಕ್ ಪ್ರೇಮ ಪ್ರಸ್ತುತಪಡಿಸುವ ಝೂಮ್ ವಿತ್ ಬುಕ್ ಪ್ರೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೂಲತಃ ಮಲೆನಾಡಿನವರಾದ ಹಿಂದಿನ ನಿಲ್ದಾಣ, ಇಹದ ತಳಹದಿ, ಬಿದಿಗೆ ಚಂದ್ರಮಣ ಕೃತಿಯ ಲೇಖಕಿಯಾದಂತಹ ಶುಭಶ್ರೀ ಭಟ್ಟ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಆರಾಮಿದ್ದೇನೆ. ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ನೀವು. ನಿಮಗೆ ಸಾಹಿತ್ಯದ ಸಹವಾಸ ಹೇಗೆ ಶುರುವಾಯಿತು? ಸಾಹಿತ್ಯದ ಸಹವಾಸ ಅನ್ನೋಕ್ಕೆ ಮೂಲ ಕಾರಣ ಓದು. ನಾನು ಮುಂಚಿಂದನೂ ಓದ್ತಾ ಇದ್ದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕೂ ಮುಂಚೆ ನನ್ನ ಓದು ಸ್ಟಾರ್ಟ್ ಆಗಿದ್ದೆ ಒಂದು 5ನೇ ಕ್ಲಾಸಲ್ಲಿ. ಚಂಪಕ, ಬಾಲಮಂಗಳ ಆ ಥರದಿಂದ ಓದು ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮ ಅಜ್ಜಿ ತಂದಿಡ್ತಿದ್ದ ಸಾಹಿತ್ಯತೆ ಇರ್ಬೋದು, ತ್ರಿವೇಣಿಯವರು ಇರ್ಬೋದು, ಅವರ ಕಾದಂಬರಿಗಳು ಮನೆಯಲ್ಲಿದ್ದನ್ನೆಲ್ಲ ನಾವು ಸ್ವಲ್ಪ ಕದ್ದು ಮುಚ್ಚಿ ಓದ್ತಾ ಇದ್ವಿ ನಾವು. ಯಾಕೆಂದರೆ ಕತೆ ಪುಸ್ತಕಗಳನ್ನು ಓದಿದರೆ ನಾವು ಇದನ್ನು ಶಾಲೆ ಪುಸ್ತಕಗಳನ್ನ ಓದೋದಿಲ್ಲ ಅನ್ನೋದೊಂದಿತ್ತು. ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು ಓದಿನ ಒಡನಾಟ. ಆಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ನಾನು ಹೈಸ್ಕೂಲಿಗೆ ಹೋದಾಗ. ಹೈಸ್ಕೂಲಲ್ಲಿ ನಾನು ಬರಿಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಕವನ ಕಾಂಪಿಟೇಷನ್ ಮಾಡಿದರು, ಕವನ ಸ್ಪರ್ಧೆ ಇತ್ತು. ಅದಕ್ಕೆ ಮಾಡಿದೆ, ಅದಕ್ಕೆ ಪ್ರೈಸ್ ಬಂತು. ಹಾಗೆ ಬರಿತಾ ಹೋದೆ. ಸೆಕೆಂಡ್ PUCಯಲ್ಲಿ ಪ್ರಿಯಾಂಕಾ ಮ್ಯಾಗ್ಝಿನ್ ಅಂತ ಇವಾಗಲೂ ಬರುತ್ತೆ, ಮಾಸಪತ್ರಿಕೆ. ಅದಕ್ಕೆ ಸುಮ್ಮನೆ ಕತೆ ಬರೆದು ಕಳಿಸಿದ್ದೆ. ಅದಕ್ಕೂ ಮುಂಚೆ ತುಂಬ ಕಡೆ ಬರೆದಿದ್ದೆ, ಎಲ್ಲ ರಿಜೆಕ್ಟ್ ಆಗಿ ಬರ್ತಿತ್ತು. ಯಾಕೆಂದರೆ ಅಷ್ಟು ಪ್ರಬುದ್ಧತೆ ಇರಲಿಲ್ಲ ಆವಾಗ. ಸೆಕೆಂಡ್ PUCಯಲ್ಲಿ ಇದ್ದಾಗ ನನ್ನ ಫಸ್ಟ್ ಕತೆ ಬಂತು ಪ್ರಿಯಾಂಕಾ ಮ್ಯಾಗ್ಝಿನಲ್ಲಿ. ಅದು ಆವಾಗೆಲ್ಲ ಹೀಗೆ ನಿಮ್ಮ ಕತೆ ಆಯ್ಕೆಯಾಗಿದೆ ಆ ಥರ ಎಲ್ಲ ಇಮೇಲ್ ಅದೆಲ್ಲ ಏನಿರಲಿಲ್ಲ, ನಾವು ಪೋಸ್ಟೇ ಮಾಡಬೇಕಿತ್ತು. ಆಮೇಲೆ ಸಿಲೆಕ್ಟ್ ಆಗಿದೆ ಅಂತ ಪುಸ್ತಕವೇ ಬಂತು, ಮನಿ ಆರ್ಡರ್ ಬಂತು. ಹಾಗೆ ಟಿ ಕಸ್ತೂರಿ ಅವ್ರದ್ದು ಒಂದು ಇನ್ಲ್ಯಾಂಡ್ ಲೆಟರ್ ಬಂತು. ಸಾಹಿತ್ಯ ಪುಸ್ತಕದ ಸಹವಾಸ ಸದಾ ಇರಲಿ, ಬರೀತಾ ಇರಿ ಅಂತ. ಹಾಗೆ ಕಂಟಿನ್ಯೂಸ್ ಆಗಿ ಎವ್ರಿ ಮಂತು ಬರೀತಾ ಇದ್ದೆ ಆಲ್ಮೋಸ್ಟು. ಆಮೇಲೆ PUC ಎಕ್ಸಾಮ್ ಅದು ಇದು ಅಂತ ಸ್ವಲ್ಪ ಬಿಟ್ಟು ಆಮೇಲೆ ಅದು ಹಾಗೆ ಕಂಟಿನ್ಯೂ ಆಯಿತು. ಬರೀತಾನೇ ಇದ್ದೆ, ಬೇರೆ ಬೇರೆ ಮ್ಯಾಗ್ಝಿನ್ಗಳಲ್ಲಿ ಎಲ್ಲ ಬರೀತಾ ಇದ್ದೆ. ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕೂ ಮುಂಚೆನೆ ನಿಮ್ಮನ್ನು ಬಹಳಷ್ಟು ಕಾಡಿದ ಲೇಖಕ ಯಾರು? ನನಗೆ ತುಂಬ ಕಾಡಿದಂದರೆ ನನಗೆ ಒಂಥರ ಐತಿಹಾಸಿಕವಾಗಿ ತುಂಬ ಇಷ್ಟ ಆಗೋದು ಅಂದರೆ ತರಾಸು ಅವರು. ಅವ್ರದ್ದು ಬರಹಗಳಲ್ಲಿರೋ ಆ ಗಾಢ ವಿಷಾದ ಇರುತ್ತಲ್ಲ, ಅಲ್ಲಿ ಇವಾಗ ಯಾವುದೋ ಒಂದು ಯುದ್ಧ ಆಯಿತು, ಆ ಯುದ್ಧ ಆದಮೇಲೆ ಅಲ್ಲಿ ಆಗ್ತಾ ಇರೋ ಸಾವು ನೋವು ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಅದನ್ನು ಅವರು ಹೆಣೆದಿಡುವ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಕಾಡುತ್ತೆ. ಸಾಮಾಜಿಕವಾಗಿ ಅಂತಂದರೆ ನನಗೆ ವೈದೇಹಿ ಅವರು ತುಂಬ ಇಷ್ಟ. ಅವರು ಒಂದು ಸ್ತ್ರೀ ದನಿಯಾಗಿದ್ರು ಆ ಟೈಮಲ್ಲಿ. ಎಲ್ಲರೂ ಹೇಳ್ತಿದ್ರಂತೆ ಅಡುಗೆ ಮನೆ ಸಾಹಿತ್ಯ ಅಂತ ಹೇಳಿ. ಆದರೆ ವೈದೇಹಿ ಅವರು ಅದಕ್ಕೆ ವಿರುದ್ಧವಾಗಿ ಅದನ್ನು ಧಿಕ್ಕರಿಸೋಕ್ಕೆ ಒಂದು ಮಾದರಿಯಾಗಿ ಕಥೆಗಳನ್ನು ಬರೆದ್ರು. ಹೆಣ್ಮಕ್ಳು ಬರೀ ಅಡುಗೆ ಮನೆ ಸಾಹಿತ್ಯ, ಬರೀ ಲೋಟ ತಟ್ಟೆ ಅಡುಗೆ ಮನೆ ತರಕಾರಿಗಳ ಬಗ್ಗೆ ಬರೆಯಲ್ಲ, ಈ ಥರನೂ ಬರೀತಾರೆ ಅಂತ ಬರೆದ್ರು. ಅವರ ಅಮ್ಮಚ್ಚಿ ಎಂಬ ನೆನಪು ಇರ್ಬೋದು, ಅಕ್ಕು ಇರ್ಬೋದು, ಓದಿರ್ಬೋದು ನೀವು. ಅದು ಎಷ್ಟು ಇವಾಗ ಫಿಲ್ಮ್ ಎಲ್ಲ ಆಗಿದೆ, ತುಂಬಾ ಜನರಿಗೆ ತಲುಪಿದೆ ಕೂಡ ಆ ನಿಟ್ಟಿನಲ್ಲಿ. ಅಲ್ಲಿ ಅವ್ರು ಕಟ್ಕೊಟ್ಟ ಆ ಸ್ತ್ರೀ ಧ್ವನಿ ಇದೆಯಲ್ಲ, ಅದು ನನಗೆ ತುಂಬಾ ಪ್ರಭಾವಿಸ್ತು. ನಿಮ್ಮ ಬರಹಗಳಲ್ಲಿ ಅಂತಹ ಸ್ತ್ರೀ ಧ್ವನಿಯನ್ನು ನಾವು ನೋಡ್ಬೋದಾ? ನೋಡ್ಬೋದು ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಜನ ಹೇಳಿದ್ದಾರೆ, ಕೆಲವೊಬ್ರು ಹೇಳಿದ್ದಾರೆ ವೈದೇಹಿ ಛಾಯೆ ಕಾಣಿಸ್ತು ಅಂತ. ಕಾಣಿಸಿರೋ ಸಾಧ್ಯತೆ ಇದೆ, ಬಿಕಾಸ್ ನನಗೆ ಅವ್ರು ತುಂಬಾ ಪ್ರಭಾವಿಸಿದ್ದಾರೆ. ಅದು ಕಾಣಿಸಿರೋ ಸಾಧ್ಯತೆ ಇದೆ. ಅವ್ರ ತರನೇ ಬರೆಯೋಕೆ ಇಮಿಟೇಟ್ ಏನ್ ಮಾಡಿಲ್ಲ ನಾನು, ಆದ್ರೆ ಆ ಛಾಯೆ ಕಾಣಿಸಿರ್ಬೋದು, ಸಹಜ ಕೂಡ. ಯಾಕೆಂದ್ರೆ ನಾನು ಊರ್ ಕಡೆ ಪರಿಸರನೇ ಇಟ್ಕೊಂಡು ನನಗೆ ಕನೆಕ್ಟ್ ಆಗಿರೋ ಪರಿಸರದಲ್ಲಿ ನಾನು ಬರ್ದಿರೋದ್ರಿಂದ ಹಾಗೆ ಕಾಣಿಸಿರೋ ಸಾಧ್ಯತೆಗಳಿದಾವೆ. ಯಾವ ಪುಸ್ತಕದಲ್ಲಿ ಅಂತಹ ಛಾಯೆ ಕಂಡಿದೆ? ಈಗ ಬಿದಿಗೆ ಕಥಾ ಸಂಕಲನ ಬಿದಿಗೆ ಚಂದ್ರಮನ ಬೆಕ್ಕಲ್ಲಿ ಅದನ್ನು ಓದಿನೇ ಕೆಲವು ಜನ ಹೇಳಿದ್ರು ನನಗೆ ಆ ಛಾಯೆ ಕಾಣಿಸ್ತು ಅಂತ, ಅವ್ರ ತರ ಅನ್ನಿಸ್ತು ಅಂತ, ಅವ್ರು ಬರ್ದಿರೋ ತರ, ಅವ್ರ ಕಥೆಗಳ ತರ ಅನ್ನಿಸ್ತು ಪಾತ್ರಗಳು ಅಂತ ಹೇಳಿದ್ರು ಕೆಲವೊಬ್ರು ಓದುಗರು. ಇರಬಹುದು, ಅದನ್ನ ಇಲ್ಲ ಅಂತಾನು ಹೇಳಕ್ಕಾಗಲ್ಲ.
ಅಂದ್ರೆ ಸ್ತ್ರೀ ಧ್ವನಿಯನ್ನ ಹಿಡ್ಕೊಂಡು ಪುಸ್ತಕವನ್ನ ಬರಿಬೇಕು ಅಂತ ನಿಮ್ಗೆ ಯಾಕೆ ಅನಿಸಿತು? ಅಂದ್ರೆ ಅಂಥ ವಿಚಾರಗಳು ನಿಮ್ಗೆ ಕಾಡಿದ್ಯಾ ಅಂತೇಳಿ? ಹಾ, ಸ್ತ್ರೀ ಧ್ವನಿ ಇಟ್ಕೊಂಡೇ ಪುಸ್ತಕ ಮಾಡ್ಬೇಕು ಅಂತ ಖಂಡಿತ ನಾನು ಬರ್ದಿದ್ದಲ್ಲ. ಯಾಕೆಂದ್ರೆ ನಾನು ಹಿಂದಿನ ನಿಲ್ದಾಣ ಬರ್ದಾಗ ಅದು ಕಂಪ್ಲೀಟ್ಲಿ ಎಲ್ಲ ಮಿಕ್ಸ್ ಇತ್ತು. ಅದರಲ್ಲಿ ನಗು ಇತ್ತು, ಅಳು ಇತ್ತು, ವಿಷಾದ ಇತ್ತು, ಕಥೆಗಳು ಇತ್ತು, ವ್ಯಕ್ತಿ ಚಿತ್ರಣ ಕೂಡ ಇತ್ತು, ಆ ಪರಿಸರ ಇತ್ತು. ಕಂಪ್ಲೀಟ್ ಆಗಿ ನಮ್ಮ ಬಾಲ್ಯಕ್ಕೆ ನಿಮ್ಮನ್ನು ಕೊಂಡೊಯ್ಯುವಂತಹ ಒಂದು ಇತ್ತು. ಸೊ ನಾನು ಸ್ತ್ರೀ ಧ್ವನಿ ಇಟ್ಕೊಂಡೇ ಬರಿಬೇಕು ಅಂತ ಖಂಡಿತ ಬರ್ದಿದ್ದಲ್ಲ. ಆದ್ರೆ ನನಗೆ ಹೆಚ್ಚಾಗಿ ಕಾಡಿಸಿದ್ದು ಸ್ತ್ರೀಯರೇ. ನಾನು ನೋಡಿದ ಪರಿಸರ, ನಾನು ಬೆಳೆದ ಪರಿಸರದಲ್ಲಿ ನನ್ನನ್ನು ಪ್ರಭಾವಿಸಿದ್ದು ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಸ್ತ್ರೀಯರೇ. ಯಾಕೆಂದ್ರೆ ನಾನು ಬೆಳೆದಿರೋ ಪರಿಸರದಲ್ಲಿ ಅಮ್ಮನ ಮನೆ ನಂದು ಕುಮಟ, ಕರಾವಳಿ. ಅಲ್ಲಿ ಹೇಗೆ ಅಂದ್ರೆ ಹಾಲಕ್ಕಿ ಅಂತ ಒಂದು ಸಮುದಾಯ ಇದೆ. ಆ ಸಮುದಾಯದ ಹೆಣ್ಮಕ್ಳ ಜೊತೆನೆ ನಾನು ಬೆಳೆದಿರೋದು. ಅವ್ರ ಜೊತೆನೆ ನಂದು ಎಲ್ಲ ಬಾಲ್ಯ, ಒಡನಾಟ ಎಲ್ಲ ಅವ್ರ ಜೊತೆಗೆ ಇದ್ದೆ. ಅವರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದನ್ನ ಯಾವುದೇ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅವ್ರೇನು ಮಾಡ್ಲಿಲ್ಲ. ಆದ್ರೆ ಅವರು ಸ್ಟ್ರಾಂಗ್ ಇದ್ರು. ಅವರು ಎಲ್ಲಿ ತಮ್ಮ ಗಟ್ಟಿತನ ತೋರಿಸ್ಬೇಕೋ ಅಲ್ಲಿ ತೋರಿಸಿ ಅವರು ಬದುಕನ್ನು ಕಟ್ಕೊಂಡ್ರು. ಅದನ್ನ ನಾನು ತುಂಬಾ ಪ್ರಭಾವಿಸಿದೆ ಆ ವಿಷಯದಲ್ಲಿ. ಇನ್ನು ಒಬ್ಬ ಗಂಡು ಹೆಣ್ಣಿನ ಬಗ್ಗೆ ಬರೆಯೋದಕ್ಕೂ ಕೂಡ ಹೆಣ್ಣು ಗಂಡಿನ ಬಗ್ಗೆ ಬರೆಯೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ. ಈ ಒಂದು ಪ್ರೊಸೆಸ್ನ ಬಗ್ಗೆ ಹೇಳುದು ಅಂತ ಹೇಳಿದ್ರೆ, ಒಂದು ಹೆಣ್ಣಿನ ಭಾವನೆಯನ್ನ ಹೆಣ್ಣು ಮಾತ್ರ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಅಂತ, ಆ ರೂಪುರೇಷೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಒಬ್ಬ ಗಂಡು ಹೆಣ್ಣಿನ ಬಗ್ಗೆ ಒಂದು ಏನಾದ್ರೂ ಲೇಖನಗಳನ್ನ ಬರೆದ್ರೆ ಅಂಥದ್ದು ಸಾಧ್ಯ ಇದೆಯಾ ಅಂತ ಹೇಳಿ? ನನಗೆ ವೈಯಕ್ತಿಕವಾಗಿ ಏನನ್ಸುತ್ತೆ ಅಂದ್ರೆ, ಒಂದು ಮಿತಿಯನ್ ತನಕ ನಾವು ಪ್ರಯತ್ನ ಪಡ್ಬೋದು. ಇವಾಗ ನಾನು ಒಬ್ಬ ಗಂಡಿನ ಬಗ್ಗೆ ಬರೆಯೋದಕ್ಕೂ ನಾನು ಒಬ್ಬ ಹೆಣ್ಣಾಗಿ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೆಣ್ಣಾಗಿ ನನಗೆ ಅವಳಿಗೆ ಏನ್ ಅನ್ನಿಸ್ತು ಆ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿದ್ದಿದ್ರೆ ನನಗೇನ್ ಅನಿಸ್ತು ಅಂತ ನಾನು ಈಸಿಲಿ ಕನೆಕ್ಟ್ ಮಾಡ್ಕೊಬಿಡ್ಬೋದು, ನಾನು ಬರ್ದ್ ಬಿಡ್ಬೋದು ಅದ್ರ ಬಗ್ಗೆ. ಆದ್ರೆ ಅದೇ ಗಂಡಾಗಿ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಕಷ್ಟ. ಒಂದು ಮಿತಿಯ ತನಕ ನಾನು ಪ್ರಯತ್ನ ಪಡ್ಬೋದು. ಇಲ್ಲಿಯೂ ಕೂಡ ಒಂದೆರಡು ಗಂಡಿನ ದೃಷ್ಟಿಯಲ್ಲಿ ನೋಡುವ ಕಥೆಗಳು ಇದೆ. ಪೂರ್ತಿಯಾಗಿ ಸ್ತ್ರೀ ಧ್ವನಿಯ ಕಥೆಗಳು ಅಂತ ಏನಿಲ್ಲ. ಈಗ ಒಂದು ದಾನ ಅಂತ ಕಥೆ ಇದೆ, ದೇಹ ದಾನದ ಬಗ್ಗೆ ಅವರಿಗೆ ಹೇಗೆ ಅನ್ಸುತ್ತೆ ಅನ್ನೋದು. ಮತ್ತೆ ಇನ್ನೊಬ್ರು ಅಜ್ಜನ ಕಥೆಗಳನ್ನ ಇಟ್ಕೊಂಡು ಅವರೇ ತಮ್ಮ ಹೆಸರಿನಲ್ಲಿ ಮಾಡುವಾಗ ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಒಂದು ಲೆವೆಲ್ ತನಕ ನಾವು ಮಿತಿ ಅಲ್ಲಿ ಮಾಡಬಹುದು. ಆದ್ರೆ ಕಂಪ್ಲೀಟ್ ಆಗಿ ನ್ಯಾಯ ಒದಗಿಸ್ತೀವ ಅಂತಂದ್ರೆ ಇಲ್ಲ ಅನ್ಸುತ್ತೆ ನಂಗೆ. ಈಗ ಈ ಒಂದ್ ಗಂಡೆ ಆಗಿದ್ರು ಹೆಣ್ಣಿನ ಬಗ್ಗೆ ಬರಿತೀನಿ ಅಂದ್ರೆ ನಮಗೆ ಒಳತೋಟಿಗಳ ಬಗ್ಗೆ ಅವ್ರಿಗೆ ಬರೆಯಕ್ ಗೊತ್ತಾಗಲ್ಲ. ನಮ್ಮ ಒಳ ಸುಳಿಗಳು ಅವ್ರಿಗೆ ಗೊತ್ತಿರಲ್ಲ. ನಾವ್ ಹೇಗೆ ಫೀಲ್ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ಲಿಮಿಟೇಷನ್ಸ್ ಖಂಡಿತ ಇರುತ್ತೆ. ಗಂಡಿನ ಕಥೆಗಳನ್ನು ಗಂಡೇ ಬರೆದ್ರೆ, ಹೆಣ್ಣಿನ ಕಥೆಗಳನ್ನು ಹೆಣ್ಣೇ ಬರೆದ್ರೆ ಅದಕ್ಕೆ ಹೆಚ್ಚು ನ್ಯಾಯ ಒದಗಿಸ್ಕೊಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಬಿದಿಗೆ ಚಂದ್ರಮ್ಮನ ಬಿಕ್ಕು ಕಥಾ ಸಂಕಲನ ನೋಡಿದಾಗೆ ಅಲ್ಲಿ ಹೆಣ್ಣಿನ ಕಥನನೇ ಜಾಸ್ತಿಯಾಗಿ ಹೈಲೈಟ್ ಆಗುತ್ತೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಇದು ಬಿದಿಗೆ ಚಂದ್ರಮ್ಮನ ಬಿಕ್ಕು ಅಂದ್ರೆ ಇದರಲ್ಲಿ ಎಲ್ಲದು ಬಿಕ್ಕುಗಳೇ ಇದೆ ಅಂತಂದ್ರೆ ತಪ್ಪಾಗತ್ತೆ. ಕೆಲವೊಂದು ನಿಮಗೆ ಬಿಕ್ಕು ಅಂದ್ರೆ ನೀವು ಓದಿದ ತಕ್ಷಣ ಅತ್ತ ಬಿಡ್ತೀರಿ ಅಥವಾ ನಿಮ್ಗೆ ಅಳುನೇ ಬರುತ್ತೆ, ಇಲ್ಲ, ಖಂಡಿತ ಇಲ್ಲ. ಅಲ್ಲೊಂದು ವಿಷಯ ಅದ ಇದೆ, ನಿಮ್ಗೆ ಅಳು ಬಂದು ಗಂಟ್ಲು ಉಬ್ಬಿ ಬರುವ ತರ ಅಳು ಬರ್ಬೋದು, ಅಥವಾ ಅವಳು ಅದನ್ನ ಧಿಕ್ಕರಿಸಿ ತನ್ನ ಯಾವುದು ಆ ಸವಾಲುಗಳನ್ನ ಎದುರಿಸಿ ಧಿಕ್ಕರಿಸಿ ನಿಂತವಳು ಇರ್ಬೋದು, ಬಿಡುಗಡೆ ಪಡ್ಕೊಂಡವಳು ಇರ್ಬೋದು. ಎಲ್ಲರಿಗೂ ಒಂದು ವೇ ಇರುತ್ತೆ, ಬಿಡುಗಡೆಗೆ ಒಂದು ವೇ ಇರುತ್ತೆ. ಆ ತರದ ಕಥೆಗಳು ಇದೆ. ಆದರೆ ನನ್ಗೆ ಇದರಲ್ಲಿ ನೋಡಿದ ಎಲ್ಲಾ ಕಥೆಗಳು ನಾನು ಯಾವುದು ಕಾಲ್ಪನಿಕ ಅಂತ ಖಂಡಿತ ಹೇಳಲ್ಲ. ನಾನು ನೋಡಿದ, ನಾನು ಒಡನಾಡಿದ ಪಾತ್ರಗಳೇ ಹೆಚ್ಚಾಗಿ ಇದರಲ್ಲಿ ಕಾಣಿಸ್ಕೊಂಡಿದೆ. ಯಾಕಂದ್ರೆ ನಾವು ಕಥೆಗಳಿಗೆ ಒಂದು ನ್ಯಾಯ ಒದಗಿಸ್ತೀವಿ ಅಥವಾ ಕತೆ ಬರಿತೀವಿ ಅಂತಂದ್ರೆ ಸುಮ್ನೆ ಯಾವ್ದೋ ಒಂದು ಸಂದರ್ಭ ಇಟ್ಕೊಂಡು ಅಥವಾ ಯಾವ್ದೋ ಒಂದು ಅನ್ಸಿದ ತಕ್ಷಣ ಬರೆಯಕ್ ಖಂಡಿತ ಆಗಲ್ಲ. ಅದಕ್ಕೆ ಕತೆಗೆ ನ್ಯಾಯ ಕೂಡ ಸಿಗಲ್ಲ. ಅದು ಕಾಡಿಸ್ಬೇಕು ನಿಮ್ಗೆ. ಹೌದು, ಆ ಕಥೆಗಳು ಕಾಡಿಸ್ಬೇಕು, ಆವಾಗಷ್ಟೇ ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನನ್ಗೆ ಇಲ್ಲಿ ಸ್ತ್ರೀ ಪಾತ್ರಗಳೇ ತುಂಬಾ
ಕಾಡ್ಸಿರೋದ್ರಿಂದ ಅದನ್ನೇ ನಾನು ಜಾಸ್ತಿ ನೋಡಿರೋದ್ರಿಂದ ಸ್ತ್ರೀ ಕಥೆಗಳೇ, ಸ್ತ್ರೀ ಧ್ವನಿಯ ಕಥೆಗಳೇ ಜಾಸ್ತಿ ಬಂದಿರಬಹುದು. ಇನ್ನೊಂದು ಕಥಾ ಸಂಕಲನ ಆಗಿರ್ಬೋದು ಅಥವಾ ಇತರ ಯಾವುದೇ ಆಗಿರ್ಬೋದು, ಒಂದು ಪಾತ್ರವನ್ನ ದುಡಿಸಿಕೊಳ್ಳುವ ಸಂದರ್ಭ ಹೇಗಿರುತ್ತೆ? ನೀವು ಹೇಗೆ ದುಡಿಸಿಕೊಳ್ತೀರಾ ಪಾತ್ರವನ್ನ? ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾದ್ರೆ ಅದು ಸಮರ್ಪಕ ರೀತಿಯಲ್ಲಿ ಆ ಒಂದು ಪಾತ್ರಗಳು ದುಡಿದುಕೊಳ್ಬೇಕು. ಆ ಒಂದು ಪ್ರೊಸೆಸಿಂಗ್ ಹೇಗಿರುತ್ತೆ? ನಾನು ಯಾವುದೇ ಚೌಕಟ್ಟಿನೊಳಗೆ ಆಗಲಿ, ಒಂದು ಮಿತಿಯೊಳಗಾಗಲಿ ನಾನು ಅದನ್ನು ಪಾತ್ರಗಳನ್ನು ದುಡಿಸ್ಕೊಳ್ಬೇಕು ಅಥವಾ ಹೀಗೆ ಮಾಡಬೇಕು, ಒಂದು ಅಕಾಡೆಮಿಕ್ ಫ್ರೇಮ್ ಅಂತ ಯಾವುದೂ ಮಾಡ್ಕೊಂಡಿರಲ್ಲ. ನನಗೆ ಯಾವುದೋ ಒಂದು ಸಂದರ್ಭ ಅಥವಾ ಯಾವುದೋ ಒಂದು ಘಟನೆ, ಯಾವುದೋ ಒಂದು ವ್ಯಕ್ತಿ ತುಂಬ ಕಾಡಿಸ್ಬೇಕು. ಅದು ಯಾವ ರೀತಿ ಕಾಡಿಸ್ಬೇಕು ಅಂತಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಆವಾಗಷ್ಟೇ ಕಥೆಗಳು ಚೆನ್ನಾಗಿ ಬರುತ್ತೆ ಅಂತ ಅದನ್ನ ನೆನೆ ಹಾಕ್ತೀನಿ. ನಾನು ಕಥೆಗಳನ್ನ ನೆನೆ ಹಾಕ್ತೀನಿ. ಕತೆ ಬರಿಬೇಕು ಅಂತಂದ್ರೆ ಕತೆ ಬರಿಬೇಕು ಅಂತ ಮನ್ಸಲ್ಲಿ 1-2 ಸಲ ಅಂದ್ಕೊಂಡ್ ಬಿಟ್ಬಿಡ್ತೀನಿ. ಅದು ನನಗೆ ಹಿಂದೆ ಮುಂದೆ ನಾನು ಏನೇ ಮಾಡ್ತಾ ಇದ್ರು ಅದನ್ನ ನಾನು ಕಾಡ್ಸ್ಬೇಕು. ನಾನು ಇವನ್ ನಿದ್ರೆಯಲ್ಲೂ ಕಾಡ್ಸಿದ್ರೆ ಅಥವಾ ನಾನು ಏನೇ ಕೆಲಸ ಮಾಡ್ತಿದ್ರು ನನಗೆ ಇದರಿಂದ ಬರ್ದೋರ್ತು ಬಿಡುಗಡೆ ಇಲ್ಲ ಅಂದ್ರಷ್ಟೇನೆ ನಾನು ಕತೆಗಳನ್ನ ಬರೆಯೋದು. ಹಾಗಂತ ನಾನು ಅದನ್ನ ಮೀರಿ ಕತೆಗಳನ್ನ ಬರ್ದೇ ಇಲ್ವಾ ಅಂತಂದ್ರೆ ಬರ್ದಿದ್ದೀನಿ. ಅಂದ್ರೆ ಆ ಕಥೆಯ ನಾಡಿಯನ್ನ ನೀವು ಅಲ್ಲೇ ಹಿಡ್ಕೋತೀರಾ? ಹೌದು. ಅದನ್ನು ತುಂಬಾ ಕಾಯಿಸಿದಾಗ್ಲ ಅದು ಅಲ್ಲೇ ಒಂದು ಕತೆಗೊಂದು ಗಟ್ಟಿತನ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಹಾಗೆ ಸುಮ್ಮನೆ ಯಾವುದೋ ಒಂದು ಸ್ಪರ್ಧೆಗೋಸ್ಕರನೋ ಅಥವಾ ಯಾವುದೋ ಒಂದು ಇದಕ್ಕೋಸ್ಕರನೋ ಕಾಲಮಿತಿ ಇಟ್ಕೊಂಡು ಬರೆಯೋಕ್ಕೂ ಪ್ರಯತ್ನ ಪಟ್ಟಿಲ್ಲ ಅಂತ ಇಲ್ಲ. ಆದ್ರೆ ಆವಾಗ ನನ್ಗದಷ್ಟು ಪಕ್ವವಾದ ಕತೆಗಳು ಸಿಗ್ಲಿಲ್ಲ. ಅದು ಒಂದು ಪ್ರೆಷರ್ ಅಲ್ಲಿ ನಾನು ಇವಾಗ 15th ಒಳಗಡೆ ಕಳ್ಸ್ಬಿಡ್ಬೇಕು, ಡೆಡ್ ಲೈನ್ ಅಂತ. ಅದು ನನಗೆ ಆಫಿಷಿಯಲ್ ವರ್ಕ್ ತರ ಆ ತರ ಫೀಲ್ ಆಗಿ, ಅಥವಾ ಯಾವುದೋ ಒಂದು ಇವಾಗ ಅಂಕಣ ಬರಹಗಳನ್ನ ಬರೆದ್ ಬಿಡ್ಬೋದು ಅದೇ ತರ. ಅದು ಕತೆಗಳನ್ನ ಬರೆಯಕ್ಕಾಗಲ್ಲ. ಅಂಕಣ ಬರಹ ಇನ್ನೊಂದು 10 days ಅಲ್ಲಿ ಕೊಡ್ಬೇಕು, ಆ ತರ ಫ್ರೇಮ್ ಇಟ್ಕೊಂಡು ಬರೆಯೋದೇ ಬೇರೆ, ಕತೆಗಳನ್ನ ಬರೆಯೋದೇ ಬೇರೆ. ತುಂಬಾ ವ್ಯತ್ಯಾಸ ಇದೆ. ಅಂಕಣಕ್ಕೂ ಕತೆಗಳಿಗೂ ಬರಹಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ನಾನು ಕಾಡಿಸಿದ್ರಷ್ಟೇನೆ ಕತೆಗಳನ್ನ ಬರೀತೀನಿ. ಕಾಡಿಸಿದೆಯೂ ಬರೆದ ಕತೆಗಳು ಯಾವ್ದು ಚೆನ್ನಾಗಿಲ್ಲ, ಅದನ್ನ ಯಾವ್ದನ್ನು ಸೇರಿಸೂ ಇಲ್ಲ ಇದರಲ್ಲಿ. ಆ ತರ ನೀವು ಕಾಡುವ ಕತೆಗಳನ್ನ ಮಾತ್ರ ಬರೀತೀರಿ ಅಂತ ಹೇಳಿದ್ರೆ, ಅಂದ್ರೆ ಇತ್ತೀಚೆಗೆ ಲೇಖಕರಿಗಂತಲ್ಲ, ಸೊ ನಾರ್ಮಲ್ ಆಗಿ ಹೇಳುದಾದ್ರೆ ನೇಮ್ ಫ್ರೇಮ್ ನ ಹಪಾಹಪಿಯಲ್ಲಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಓದುಗನಿಗೆ ಬೇಕಾದಂತ ಒಂದು ರೀತಿಯಲ್ಲಿ ಕಥೆಯನ್ನ ಕಟ್ಟುವಂತಹ ಒಂದು ವಿಧಾನ ಕೂಡ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಓದುಗನಿಗೆ ಬೇಕಾದಂತ ರೀತಿಯಲ್ಲಿ ಕತೆ ಕಟ್ಟುದಂತ ಹೇಳಿದ್ರೆ ನಮ್ಮ ಮೂಲ ಕತೆಗೆ ನಾವು ಧಕ್ಕೆಯನ್ನ ನೀಡಿದಂಗೆ, ಅಂದ್ರೆ ಅವರಿಗೆ ಒಂದು ಬೇಕಾದಂತ ಶೇಪ್ ಅಲ್ಲಿ ಕೊಟ್ಕೊಂಡು ಹೋಗೋದಾಗೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಅದನ್ನ ತುಂಬಾ ಒಪ್ತೀನಿ. ಓದುಗರಿಗೆ ಏನ್ ಬೇಕೋ ಅದನ್ನೇ ನಾವು ಕೊಡ್ಬೇಕು. ಹಾಗಂತ ಅವ್ರಿಗೆ ಅನ್ಸಿದ್ದನ್ನೇ ನಾವು ಬರಿಬೇಕು ಅಂತಂದ್ರೆ ಅದು ಪುಸ್ತಕ ಒಂದು ಪಾಠ ಪಠ್ಯ ಆ ತರ ಆಗ್ಬಿಡುತ್ತೆ. ನಾನು ಅದೇ ಯಾವ್ದು ಫ್ರೇಮ್ ಅನ್ನ ಅಥವಾ ನಾನು ಅದನ್ನ ಯಾವುದೇ ಸಿದ್ಧಾಂತಗಳನ್ನ ಯೋಚನೆ ಮಾಡಲ್ಲ. ಅವ್ರನ್ನ ಮೆಚ್ಸ್ಬೇಕು ಇವ್ರನ್ನ ಮೆಚ್ಸ್ಬೇಕು ಅಂತ ಏನು ಅಂದ್ಕೊಳಲ್ಲ. ನನಗೇನು ಅನ್ಸುತ್ತೋ ಸಹಜವಾಗಿ ನಾನು ಬರೀತೀನಿ. ನಂದು ಕತೆಗಳು ಹೆಚ್ಚಾಗಿ ನೇಟಿವಿಟಿ ಕನೆಕ್ಟ್ ಆಗಿರುತ್ತೆ. ನನಗೆ ಮೆಟ್ರೋ ಸಿಟಿಯ ಕತೆಗಳನ್ನ ತುಂಬಾ ಕನೆಕ್ಟ್ ಆಗಲ್ಲ ನನಗೆ. ನಾನು ಇವನ್ ಮೆಟ್ರೋ ಸಿಟಿಯಲ್ಲೂ ನನ್ನ ನೇಟಿವಿಟಿನೇ ಹುಡುಕ್ತೀನಿ. ನಾನು ಇಲ್ಲಿ ಇದ್ಕೊಂಡೇನೆ ನನಗೆ ಕಾಡುವ ಪಾತ್ರಗಳು ಯಾವ್ಯಾವ್ದು ಅಂತಂದ್ರೆ, ನಮ್ಮನೆಯಲ್ಲಿ ನಮ್ಮ ಬೀದಿಯಲ್ಲಿ ತರಕಾರಿ ಮಾರ್ಲಿಕ್ ಬರೋರು ಅಥವಾ ನಮ್ಮ ಬೀದಿಯಲ್ಲಿ ಕಸ ಗುಡ್ಸ್ಲಿಕ್ ಬರೋರು, ಹೀಗೆ ಒಂಥರ ನೇಟಿವಿಟಿ ಕನೆಕ್ಟ್ ಆಗೋರೇ ಬರ್ತಾರೆ ಹೊರತು ನನಗೆ ಅನುಭವಿಸಿದ ಪಾತ್ರ. ಹೌದು, ಅವರು ತುಂಬಾ ಆಪ್ತ ಆಗ್ತಾರೆ ನನಗೆ. ನನ್ನ ಕತೆಗಳಲ್ಲೂ ಅವರೇ ಜಾಸ್ತಿ ಬರ್ತಾರೆ. ಅದು ಹೇಗಾಗುತ್ತೆ ಅಂದ್ರೆ, ಓದುಗರಿಗೆ ತಟ್ಟಲ್ಲ ಅಂತ ನೀವು ಹೇಳಕ್ ಆಗಲ್ಲ. ಎಲ್ಲರೂ ಮೆಟ್ರೋ ಸಿಟಿ ಕತೆಗಳನ್ನೇ ಬರೀತಾ ಇದ್ರೆ ನೇಟಿವಿಟಿ ಕತೆಗಳನ್ನ ಯಾರು ಕಟ್ಕೊಡ್ತಾರೆ? ಎಲ್ಲರೂ ಮೆಟ್ರೋ ಸಿಟಿ ಕತೆಗಳನ್ನ ಬರ್ದ್ ಬಿಡ್ತಾರೆ. ಅದು ಅವ್ರಿಗೇನು ಹೊಸ್ತು ಅಂತ ಅನ್ಸಲ್ಲ. ಈಗಿನ ಓದುಗರಿಗೆ ಎಲ್ಲರೂ ಅದೇ ಬರೀತಾ ಇರೋದ್ರಿಂದ ಅವರಿಗೆ ಇದ್ಯಾವುದು ಹೊಸ್ತಲ್ಲ. ಅದು ಅವರಿಗೆ ಅವ್ರು ಡೈಲಿ ನೋಡ್ತಾ ಇರೋದೇ ಅದನ್ನ. ಇವಾಗ ಊರಲ್ಲಿರೋರ್ಗು ಇಲ್ಲಿರೋರ್ಗು ವ್ಯತ್ಯಾಸ ಏನಂದ್ರೆ, ನಾವು ಊರಿನ ಪರಿಸರನ ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು. ಅಲ್ಲಿ ಜನ ಹೇಗೆ ಥಿಂಕ್ ಮಾಡ್ತಾರೆ, ಅಲ್ಲಿ ಜನ ಹೇಗೆ ಬದುಕ್ತಾರೆ, ಅದನ್ನ ನಾವು ಕನೆಕ್ಟ್ ಮಾಡ್ಕೊಡ್ಬೇಕು. ಅದನ್ನ ನಾನು ಪ್ರಯತ್ನ ಪಟ್ಟೆ. ಇದ್ರಲ್ಲಿ ಏನು ಹೆಚ್ಚಿನದಾಗಿ ಅಂದ್ರೆ, ನಾನು ಹಾಲಕಿ ಸಮುದಾಯದ ಭಾಷೆನ ಬೆಳೆಸಿದ್ದೀನಿ. ಅವರ ಗ್ರಾಮ್ಯ ಭಾಷೆ, ಅವ್ರದ್ದು ಒಂದು ಗ್ರಾಮ್ಯ ಭಾಷೆ ತುಂಬಾ ಒಂಥರ ಹಳೆಗನ್ನಡದ ತರ ಇದೆ. ತುಂಬಾ ಜನ ಹೇಳಿದ್ರು ನನಗೆ ಅದನ್ನ ಭಾಷೆನ
ನಾರ್ಮಲ್ ಕನ್ನಡದಲ್ಲಿ ಮಾಡ್ಬೋದಲ್ವಾ, ಅವಾಗ ತುಂಬಾ ಜನರಿಗೆ ರೀಚ್ ಆಗತ್ತೆ ಅಂತ. ನಾವ್ ಎಲ್ಲರೂ ನಾರ್ಮಲ್ ಕನ್ನಡನೇ ಯೂಸ್ ಮಾಡ್ತಾ ಇದ್ರೆ ಅವ್ರ ಗ್ರಾಮ್ಯ ಭಾಷೆ ಜನರಿಗೆ ತಲುಪುದು ಹೇಗೆ ಅಲ್ವಾ? ಇವಾಗ ಉತ್ತರ ಕರ್ನಾಟಕ ಭಾಷೆ ಇರ್ಬೋದು, ಮಂಡ್ಯ ಭಾಷೆ ಇರ್ಬೋದು, ಅಥವಾ ಮಂಗಳೂರು ಪ್ರಾಪರ್ ಕುಂದಾಪುರ ಕನ್ನಡ ಇರ್ಬೋದು, ಎಲ್ರಿಗೂ ಗೊತ್ತು. ಅದು ಬ್ಯಾರಿಯರ್ ಆಗಲ್ಲ ಯಾರಿಗೂ, ಯಾಕಂದ್ರೆ ಅವರಿಗೆ ಕೇಳಿ ಫಿಲ್ಮ್ ಅಲ್ಲಿ ಬಳಸಿ ಅಥವಾ ಹೀಗೆ ಅದನ್ನ ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ. ಅವರ ಗ್ರಾಮ್ಯ ಭಾಷೆನ ಯಾರು ನನಗಿದನ್ನು ಓದಲಿಕ್ಕೆ ತೊಡಕಾಗುತ್ತೆ ಅಂತ ಎಲ್ಲೂ ಹೇಳಿದ್ ನೀವು ಕೇಳಲಿಲ್ಲ. ಅದೇ ನಾವೊಂದು ಹಾಲಕ್ಕಿ ಸಮುದಾಯದ ಭಾಷೆ, ಅದನ್ನ ಯಾವ ಜನರಿಗೂ ತಲುಪೇ ಇಲ್ಲ. ತುಂಬಾ ಕೇವಲ ಜನರು, ಜಯಂತ್ ಕಾಯ್ಕಿಣಿ ಇರ್ಬೋದು, ಒಂದು 4-5 ಜನ ಅದನ್ನ ಸ್ವಲ್ಪ ಅದನ್ನ ಭಾಷೆಯನ್ನ ಬಳಸಿದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ಸಂಭಾಷಣೆಯನ್ನ ಬಳಸಲಿಲ್ಲ. ಅದನ್ನ ನಾನು ಪ್ರಯತ್ನ ಪಟ್ಟೆ. ಇವನ್ ಶೃಂಗೇರಿ ಕಡೆ ಮಲ್ನಾಡ್ ಅಲ್ಲಿ ಬಳಸೋ ಭಾಷೆ ಇರ್ಬೋದು, ಅದು ತುಂಬಾ ಜನರಿಗೆ ತಲುಪಿಲ್ಲ. ಅದೆರಡನ್ನು ಪ್ರಯತ್ನ ಪಟ್ಟೆ. ಜನ ಹೇಗ್ ಸ್ವೀಕಾರ ಮಾಡ್ತಾರೆ ಅನ್ನೋದು ನಂಗೆ ತುಂಬಾ ಜನ ಹೇಳಿ ಒಂದ್ ಸ್ವಲ್ಪ ಕಾನ್ಶಿಯಸ್ ಇತ್ತು. ಆದ್ರೆ ಎಲ್ಲರೂ ಹೇಳಿರೋದು ಒಂದ್ ಸ್ವಲ್ಪ ಕೆಲವೊಂದ್ ಶಬ್ದಗಳು ಗೊತ್ತಾಗ್ಲಿಲ್ಲ, ಆದ್ರೆ ಅದು ಓದಿಗೆ ಏನು ತೊಡಕಾಗ್ಲಿಲ್ಲ ಅಂತ. ಅವ್ರೆಲ್ಲರೂ ಯಾರು ಪ್ರಾಪರ್ ಆಗಿ ಪುಸ್ತಕ ಓದ್ಕೊಂಡು 3 ಹೊತ್ತು ಹೀಗೆ ಟೈಮ್ ಇದ್ದಾಗೆಲ್ಲ ನಾನು ಪುಸ್ತಕ ಓದ್ತೀನಿ ಅನ್ನೋರಲ್ಲ, ಎಲ್ಲ ಹೊಸ ಓದುಗರೇನೆ. ಅದು ನನಗೆ ಮೊದಲ ಹೊಸ ಓದುಗರ ತಲುಪಿತೆ ಅಂತ ಅದೊಂದಿದೆ. ಇನ್ನು ನೀವೊಬ್ರು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ ನಾನು ಕೇಳ್ತಾ ಇದ್ದೇನೆ. ಸೊ ಇತ್ತೀಚಿನ ದಿನಗಳಲ್ಲಿ ಟೆಕ್ಕಿಗಳೇ ನಮ್ಮ ಲಿಟ್ರೇಚರ್ ಇದರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಅವರು ಈ ಕಡೆ ವಾಲ್ತಿದ್ದಾರಾ ಏನು ಅಂತ ಹೇಳಿ? ಪ್ರೆಷರ್ ಜಾಸ್ತಿ ಅಂತಾನು ಒಂದ್ ರೀಸನ್ ಇರ್ಬೋದು. ಯಾಕಂದ್ರೆ ಔಟ್ ಆಫ್ ದ ಬಾಕ್ಸ್, ಮತ್ತೊಂದ್ ಏನಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಾರೆ ಟೆಕ್ಕೀಸ್. ಯಾಕಂದ್ರೆ ಅವ್ರಿಗೆ ಏನು ಲಿಮಿಟೇಷನ್ಸ್ ಇಲ್ಲ, ಲಿಮಿಟ್ ಅಲ್ಲಿ ಥಿಂಕ್ ಮಾಡ್ಲೇಬಾರ್ದು ಅಂತಾನೆ ಇದೆ. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ಬೇಕು. ನಾನು ಟೆಸ್ಟಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಆಸ್ ಎ ಟೆಸ್ಟರ್ ನನಗೊಂದು ರಿಕ್ವೈರ್ಮೆಂಟ್ ಬಂದಾಗ ನಾನು ವಿದಿನ್ ದ ಲಿಮಿಟ್ ಥಿಂಕ್ ಮಾಡಬಾರ್ದು, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು. ವಿದಿನ್ ದ ಈಗ ಒಂದ್ ರಿಕ್ವೈರ್ಮೆಂಟ್ ಅಲ್ಲಿ ಒಂದ್ 4 ಪಾಯಿಂಟ್ ಇದೆ ಅಂದ್ರೆ ನಾನು AI ಟೂಲಿಗೆ ಕೊಟ್ಬಿಟ್ರೆ ಅದನ್ನ ಟೆಸ್ಟ್ ಕೇಸ್ ಕನ್ವರ್ಟ್ ಮಾಡಿ ಕೊಡುತ್ತೆ ನನಗೆ. ಅದನ್ನ ಯಾರು ಬೇಕಾದ್ರೂ ಮಾಡ್ತಾರೆ, ನನ್ನ ನೆಸೆಸರಿನೇ ಇರಲ್ಲ. ಆದ್ರೆ AI ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಲ್ಲ. ಔಟ್ ಆಫ್ ದ ಬಾಕ್ಸ್ ನಾವು ಥಿಂಕ್ ಮಾಡ್ಬೇಕು. ಅಲ್ಲಿ ಕ್ರಿಯೇಟಿವಿಟಿ ಮ್ಯಾಟರ್ಸ್ ಆಗುತ್ತೆ. ಆ ಕ್ರಿಯೇಟಿವಿಟಿನೇ ಟೆಕ್ಕೀಸ್ ಅನ್ನ ತುಂಬಾ ಜನರಿಗೆ ಒಂದು ಸೃಜನಾತ್ಮಕವಾಗಿ ಓದಿನತ್ತ ಸೆಳೆದಿರ್ಬೋದು. ಬರೀ ಓದು ಅಂತಲ್ಲ, ನಾನು ನಿಮ್ಗೆ ಅವಾಗ ಹೇಳ್ತದೆ ಟ್ರಾವೆಲಿಂಗ್ ಕೂಡ. ಇವನ್ ಟ್ರಾವೆಲಿಂಗ್ ಬ್ಲಾಗ್ ಟೆಕ್ಕೀಸ್ ಅಥವಾ ಅವ್ರು ಮಾಡೋದಕ್ಕೂ ನಾರ್ಮಲ್ ಅವ್ರು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಎಷ್ಟು ಬ್ಯೂಟಿಫುಲ್ಲಿ ಅವರು ಯಾವ್ಯಾವ ಒಂದು ಪ್ಲೇಸ್ ಅಲ್ಲಿ ಯಾವ್ಯಾವ ಪಿಕ್ಚರೈಸೇಷನ್ ಮಾಡ್ಬೇಕು, ಹೇಗ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಜನರಿಗೆ ತಲುಪಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಟೆಕ್ಕೀಸ್ ಒಂಥರ ಕ್ರಿಯೇಟಿವಿಟಿನ ಹುಡುಕೊಂಡು ಹೋಗ್ತಾರೆ. ಅದು ಅವ್ರದ್ದು ಏನಂದ್ರೆ IT ಬ್ಲಡ್ ಅಲ್ಲೇ ಬಂದಿರುತ್ತೆ ಅನ್ನೋ ತರ. ಸೊ ಅದಕ್ಕೇನೆ. ಮತ್ತೊಂದು ಅಂದ್ರೆ ಆಫ್ ಕೋರ್ಸ್ ಪ್ರೆಷರ್ ಇರುತ್ತೆ, ಡೆಡ್ ಲೈನ್ಸ್ ಇರುತ್ತೆ, ಸ್ಪ್ರಿಂಟ್ಸ್ ಇರುತ್ತೆ. ಸ್ಪ್ರಿಂಟ್ ಎಂಡ್ ಅಲ್ಲಿ ಮುಗಿಸ್ಬೇಕು ಅನ್ನೋ ಡೆಡ್ ಲೈನ್ಸ್ ನಮ್ಗೆ ಕೊಟ್ಟಿರ್ತಾರೆ. ಆ ಪ್ರೆಷರ್ ಇಂದ ನಮ್ಗೆ ಏನಾದ್ರೂ ಬೇರೆ ಯೋಚನೆ ಮಾಡ್ಲೇಬೇಕು. ವೀಕೆಂಡ್ಸ್ ಅಲ್ಲಿ ನಾವು ಮತ್ತೆ ಮನೆಯಲ್ಲೇ ಕುತ್ಕೊಂಡು ಅದೇ ಪರಿಸರದಲ್ಲಿ ಇರಕ್ ಖಂಡಿತ ಆಗಲ್ಲ. ಅವಾಗ ಟ್ರಾವೆಲಿಂಗ್ ಇರ್ಬೋದು, ಬುಕ್ಸ್ ಇರ್ಬೋದು, ಓದೋದಿರ್ಬೋದು, ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ, ಹಾಡ್ತಾರೆ, ಡಾನ್ಸರ್ಸ್ ಇದ್ದಾರೆ, ಎಲ್ಲ ಇದ್ರಲ್ಲೂ ಟ್ರೈ ಮಾಡ್ತಾರೆ. ಹಾಗಾಗಿ IT ಅವರೇ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಅಂಡ್ ನೀವು ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ನಿಮ್ಮ ಸಾಹಿತ್ಯಕ್ಕೆ ನೀವು ಎಷ್ಟು ಟೈಮ್ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಪುಸ್ತಕವನ್ನ ತರಬೇಕಾದ್ರೆ ನೀವು ಎಷ್ಟು ಟೈಮ್ ತಗೋತೀರಾ? ಇದು ಹೇಗೆ ಅಂತಂದ್ರೆ ಟೈಮ್ ಕೊಡಕ್ ಆಗಲ್ಲ ಅನ್ನೋದೊಂದು ನೆಪ ಅಂತ ನಾನು ಭಾವಿಸ್ತೀನಿ. ನಾನು ಯಾವತ್ತೂ ಆ ನೆಪ ಹೇಳಲ್ಲ. ನನಗೆ ಪುಸ್ತಕ ಓದ್ಲಿಕ್ಕೆ ಆಗಲ್ಲ, ನನಗೆ ಟೈಮ್ ಇಲ್ಲ, ನನಗೆ ಬರೀಲಿಕ್ಕೆ ಆಗಲ್ಲ, ನನಗೆ ಟೈಮ್ ಇಲ್ಲ, ನಾನು ಹೇಳಲ್ಲ. ಟೈಮ್ ಮಾಡ್ಕೋಬೇಕು. ಯಾಕಂದ್ರೆ ಟೈಮ್ ಇಲ್ಲ ಅನ್ನೋದು ಒಂದು ಈಸಿಲಿ ಒಂಥರ ಎಸ್ಕೇಪಿಸಮ್ ಅಂತ ನನ್ಗನ್ಸುತ್ತೆ. ಎಸ್ಕೇಪಿಂಗ್ ರೂಟ್ ಅದು. ಎಲ್ಲರೂ ಅದನ್ನೇ ಚೂಸ್ ಮಾಡ್ಬಿಡ್ತಾರೆ. ಅದನ್ನ ಹೇಳ್ಬಿಟ್ರೆ ಆಯ್ತು, ನನ್ಗಿವತ್ತು ಬ್ಯುಸಿ ಇರ್ಬೋದು, ಬ್ಯುಸಿ ಸ್ಕೆಡ್ಯೂಲ್ ಇರ್ಬೋದು, ಒಂದು ಡೇ ಅಲ್ಲಿ ವೀಕ್ಲಿ 1-2 ಟೈಮ್ಸ್ ಇರ್ಬೋದು. ಹಾಗಂತ ಎಂಟೈರ್ ವೀಕ್, ಎಂಟೈರ್ ಮಂತ್ ಹಾಗಿರಕ್ ಚಾನ್ಸ್ ಇಲ್ಲಲ್ಲ. ನಾವು ಟೈಮ್ ಮಾಡ್ಕೋಬೇಕಾಗತ್ತೆ. ನಾನ್ ಹೇಗೆ ಟೈಮ್ ಮಾಡ್ಕೋತೀನಿ ಅಂತಂದ್ರೆ, ನನಗೆ ಚಿಕ್ಕ ಮಗ ಇದ್ದಾನೆ. ನಾವು 3 ಜನ ಇಲ್ಲೇ ಇರೋದು. ಅತ್ತೆ ಮಾವ ಊರಲ್ಲಿ ಇರ್ತಾರೆ. ನಾನು ಎಲ್ಲ ನಾನೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮನೆ ಕೆಲಸ ಇರ್ಬೋದು, ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಎಟ್ ದ ಎಂಡ್ ಆಫ್ ದ ಡೇ ಅವನು ಎಲ್ಲಾ ಕೆಲಸ ಮುಗಿಸಿ ನಂದು 8:30 ಕಾಲ್ ಆದ್ಮೇಲೆ 8:30 ಇಂದ
ಎಂಟೈರ್ ಟೈಮ್ ನಂದೇ. ಹೌದು. ಅದು ಎಷ್ಟು ಅವರ್ಸ್ ನಾನು ಸ್ಲೀಪಿಗೆ ಇಡ್ಬೇಕು ಅನ್ನೋದು ನನಗ್ ಗೊತ್ತಿರ್ಬೇಕು. ನನಗೆ ಇವತ್ತು ನಾನು ಇದಿಷ್ಟು ಓದ್ಬೇಕು, ನಾನು ಓದ್ಬೇಕು. ನಾನು ಡೈಲಿ 1 hour ಮಿನಿಮಮ್ ಓದ್ತೀನಿ. ಅದ್ ಯಾವ್ದೇ ಪುಸ್ತಕ ಆಗಿರ್ಬೋದು, ಓದಿದ್ದೇ ಪುಸ್ತಕ ಆಗಿರ್ಬೋದು. ಇವಾಗ ನನಗೆ ಕಾನ್ಸಂಟ್ರೇಟ್ ಮಾಡಿ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ನಾನು ಹೊಸ ಪುಸ್ತಕನ ಓದಲ್ಲ, ಓದಿದ್ದೇ ಪುಸ್ತಕ ಓದ್ತೀನಿ. ಅವಾಗ ನನಗೆ ಅದು ಹೊಸ ಹೊಳವು ಸಿಗುತ್ತೆ ಆ ಓದಿನತ್ತ. ಯಾಕಂದ್ರೆ ಹೊಸ ಪುಸ್ತಕಕ್ಕೆ ತುಂಬಾ ಕಾನ್ಸಂಟ್ರೇಷನ್ ಬೇಕು. ವೆನ್ ಯು ಆರ್ ಟಯರ್ಡ್ ಅಲ್ಲ, ನಿಮ್ಗೆ ಅದು ಅಷ್ಟು ಹೊಸ ಪುಸ್ತಕಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕಾನ್ಸಂಟ್ರೇಷನ್ ಅನ್ನ. ಸೊ ಹಾಗಾಗಿ ನಾನು ಹೊಸ ಪುಸ್ತಕಗಳನ್ನ ಆದಷ್ಟು ನಾನು ಕಾಮ್ ಆಗಿದ್ದಾಗ್ಲೇನೆ ಪಿಕ್ ಮಾಡೋದು. ಡೈಲಿ 1 hour ಓದ್ತೀನಿ. ಆಮೇಲೆ ನನಗೆ ಬರೀಬೇಕು ಅಂತ ತುಂಬಾ ಅನ್ಸಿದ್ರೆ, ಇವನ್ ಡೇ ಟೈಮ್ ಅಲ್ಲೂ ಅನ್ಸ್ಬಿಡುತ್ತೆ, ನಾನು ವೈಲ್ ವರ್ಕಿಂಗ್ ನನ್ಗೆ ಏನೋ ಒಂದು ಥಾಟ್ ಬರುತ್ತೆ, ನನ್ಗೆ ಇದನ್ನ ಬರಿಬೇಕು ಅಂತ. ನಾನೊಂದು ಡ್ರಾಫ್ಟ್ ಅಲ್ಲಿ ಒಂದು ನೋಟಲ್ಲಿ ಬರ್ದಿಟ್ಕೊಂಡ್ಬಿಡ್ತೀನಿ, ನನ್ಗೆ ಈ ತರ ಹೊಳೀತು. ಐ ಟೇಕ್ 5-10 minutes ಅದನ್ನ ಬರೆಯಕ್ಕೆ. ಒಂದು ಆ ಪ್ಲಾಟ್ ಅಂತ ಅನ್ಬೋದು, ಅದನ್ನ ಬರ್ದಿಟ್ಕೊಂಡ್ಬಿಡ್ತೀನಿ. ನನ್ಗೆ ಈ ತರ ಹೊಳಿತು, ನಂಗೆ ಈ ತರ ಅನಿಸ್ತು, ಈ ಟೈಮಲ್ಲಿ ಹೀಗ್ ಫೀಲ್ ಆಯ್ತು ಅನ್ನೋದನ್ನ ಒಂದು ನೋಟ್ ಮಾಡ್ಕೋತೀನಿ. ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ನೈಟ್ ಟೈಮಲ್ಲಿ. ಯೂಶಲಿ ನಾನು ಬರೆಯೋದು ನೈಟ್ ಟೈಮೇನೆ. ಯಾಕಂದ್ರೆ ನಂಗೆ ಸ್ವಲ್ಪ ಏಕಾಗ್ರತೆ ಬೇಕು, ಏಕಾಂತ ಬೇಕು. ಏಕಾಗ್ರತೆ ಅನ್ನೋಕ್ಕಿಂತ ಒಂದು ಏಕಾಂತ ಬೇಕು ನನಗೆ. ಬರೆಯುವಾಗ ನಾನು ಇವನ್ ಇಲ್ಲೇ ಕುತ್ಕೊಂಡು ಬರಿ ಅಂದ್ರೂ ಬರಿತೀನಿ, ಬಟ್ ನಾನು ಬರೆಯುವಾಗ ಯಾರು ನೋಡ್ಬಾರ್ದು. ಅದೊಂದು ನನಗೆ ಸ್ವಲ್ಪ ಇದು. ಅದು ನಮ್ಮ ಮನೇಲಿ ಎಲ್ಲರಿಗೂ ಯೂಸ್ ಟು ಆಗಿದೆ, ಯಾರು ನೋಡಲ್ಲ. ಇವನ್ ನನ್ ಮಗ ಕೂಡ ಬರಲ್ಲ ನಾನು ಬರಿತಾ ಇದ್ದೀನಿ ಅಂತಂದ್ರೆ. ಡೈವರ್ಟ್ ಆಗ್ಬಿಡ್ತೀನಿ, ಮತ್ತೆ ಒಂದು ಕಾನ್ಶಿಯಸ್ ಆಗ್ಬಿಡ್ತೀನಿ. ಯಾರೋ ನೋಡ್ತಾ ಇದ್ರೆ ನನಗೆ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ನನ್ನ ಥಾಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಬಿಕಾಸ್ ನಂಗೆ ಏನ್ ಅನ್ಸುತ್ತೆ, ಅವ್ರು ಜಡ್ಜ್ ಮಾಡ್ಬಿಡ್ತಾರೆ ನಾನು ಬರೆಯೋದನ್ನ ಅನ್ಸುತ್ತೆ. ಬರ್ದಾದ್ಮೇಲೆ ಬೇಕಾದ್ರೆ ಓದಿ, ಬರೆಯೋಕ್ಕಿಂತ ಮುಂಚೆ ಓದಿದ್ರೆ ಜಡ್ಜ್ಮೆಂಟಲ್ ಫೀಲ್ ಆಗುತ್ತೆ ಅನ್ನೋದು ನನ್ಗೆ ಯಾವಾಗ. ನೀವು ಇಷ್ಟೆಲ್ಲ ಹೇಳಿದ್ರೆ, ನಿಮ್ಮ ಕೃತಿಗಳ ಬಗ್ಗೆನೇ ಬರೋದಾದ್ರೆ, ಫಸ್ಟ್ ಕೃತಿಗಿಂತ ನಾನು ಈ ಕೃತಿನ ಭಿನ್ನವಾಗಿ ಬರಿಬೇಕು ಅನ್ನೋ ಒಂದು ಪ್ರೊಸೆಸಿಂಗ್ ಇದೆಯಲ್ಲ, ಅದು ಹೇಗಿರುತ್ತೆ ನಿಮ್ಮಲ್ಲಿ? ಅದು ಇರುತ್ತೆ, ಎಲ್ಲರಿಗೂ ಆ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಕೃತಿ ಬಂದಾಗ ಜನ ಹೇಗೆ ತಗೋತಾರೆ ಅನ್ನೋದು ನಮಗ್ ಗೊತ್ತಿರಲ್ಲ. ಅದನ್ನ ತುಂಬಾ ಆಪ್ತವಾಗಿ ಅವರು ಅಪ್ಕೊಂಡಾಗ ನಮ್ಗೆ ಅದನ್ನ ಹೊಸ ತರ ಕೊಡ್ಲೇಬೇಕಾಗತ್ತೆ. ನಮ್ಗೆ ವಿಭಿನ್ನವಾಗಿ ಕಟ್ಕೊಡ್ಲೇಬೇಕು. ಇಲ್ಲ ಅಂತದ್ರದ್ದು ಒಂಥರ ಮೊನೋಟನಸ್ ಆಗ್ಬಿಡುತ್ತೆ. ಅದೇ ಇವ್ರ ಕೃತಿಗಳು ಹೀಗೆ ಇರುತ್ತೆ ಅನ್ನೋ ಇದನ್ನ ನಾವು ಬೆಳೆಸಬಾರ್ದು, ಜಜ್ಮೆಂಟ್ ಬೆಳೆಸಬಾರ್ದು. ನಾವು ವಿಭಿನ್ನವಾಗಿ ಕೊಡಕ್ ಪ್ರಯತ್ನ ಮಾಡ್ಲೇಬೇಕು. ನಂದು ಪ್ರತಿಯೊಂದನು ಇರ್ಬೋದು, ನನ್ನ ಶೈಲಿ ಒಂದೇ ತರ ಇದ್ರೂನು ನಾನು ಕೊಟ್ಟಿರೋದು ಕಂಟೆಂಟ್ ಎಲ್ಲ ಬೇರೆ ಬೇರೆನೆ. ನನ್ನ ಹಿಂದಿನ ನಿಲ್ದಾಣ ಪೂರ್ತಿಯಾಗಿ ಬಾಲ್ಯದ ಕಡೆ. ಇಹದ ತಳೆ ಹದಿಯಲ್ಲಿ ಹೇಗೆ ಅಂತಂದ್ರೆ, ನಾನು ಅಂಕಣ ಬರಹ ಇತ್ತು ಅದು, ಬಟ್ ಸ್ಟಿಲ್ ಅದೊಂದು ಸ್ಫೂರ್ತಿದಾಯಕವಾಗಿ ಅದನ್ನ ಇವನ್ ಸ್ಕೂಲ್ ಮಕ್ಕಳು ತುಂಬಾ ಜನ ತಗೊಂಡು, ಕಾಲೇಜ್ ಸ್ಕೂಲ್ ಮಕ್ಕಳು ಎಲ್ಲ ಒಂದು ಕವಿತೆಯನ್ನ ಇಟ್ಕೊಂಡು, ಬೇಸಾಗಿ ಕವಿತೆಯನ್ನ ಇಟ್ಕೊಂಡು, ಹಿರಿಯರ ಕವಿತೆಗಳನ್ನ ಇಟ್ಕೊಂಡು, ಅದೇ ಟೈಟಲ್ ಅನ್ನು ಇಟ್ಕೊಂಡು ನಾನು ಪೂರ್ತಿಯಾಗಿ ಜನರಿಗೆ ಹೇಗೆ ಅಂದ್ರೆ, ನಕ್ಕ ಹಾಗೆ ನಟಿಸಬೇಡ, ನಕ್ಕು ಬಿಡು ಸುಮ್ಮನೆ, ಉದಾಹರಣೆಗೆ ಈ ತರದ್ದೆಲ್ಲ ಒಂದು ಟೈಟಲ್ ಇಟ್ಕೊಂಡು, ಆ ಕವನಗಳನ್ನ ಸಾಲುಗಳನ್ನ ಇಟ್ಕೊಂಡು ಅದು ಒಂದು ಬರಹ, ಅಂಕಣ ಬರಹ ಮಾಡಿದ್ದೆ. ಅದು ಅದು ತುಂಬಾ ಡಿಫ್ರೆಂಟ್ ಆಗಿತ್ತು. ಇದು ಕತೆಗಳು ಒಬ್ವಿಯಸ್ಲಿ ಅದು ಅದ್ರದ್ದು ಪಾತ್ರಗಳೇ ಬೇರೆ. ಹಾಗೆ ವಿಭಿನ್ನವಾಗಿ ಟ್ರೈ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಓದುಗರಿಗೆ ನಿರಾಸೆ ಮಾಡಬಾರ್ದು. ಯಾಕೆಂದ್ರೆ ಅವರ ಹಣ, ಸಮಯ ಎಲ್ಲ ನಮಗೋಸ್ಕರ ಮೀಸಲಿಡ್ತಾರಲ್ಲ, ಅದಕ್ಕೆ. ಅಂಕಣ ಬರಹ ಬರೀತೀರಾ, ಪ್ರಬಂಧ ಬರೀತೀರಾ, ಕಥಾ ಸಂಕಲನ ಬರೀತೀರಾ. ಅಂದ್ರೆ ಯಾರಾದ್ರೊಬ್ರು ಫ್ರೆಶರ್ ಆಗಿ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದ್ರೆ ಮೊದಲು ಪ್ರಿಪೇರ್ ಮಾಡೋದೇ ಕಾವ್ಯನ. ಸೊ ನೀವೇನಕ್ಕೆ ಡೈರೆಕ್ಟ್ ಆಗಿ ಪ್ರಬಂಧಕ್ಕೆ ಬರ್ತೀರಾ? ಪ್ರಬಂಧ ಫಸ್ಟ್ ಬರ್ಬೇಕು ಅಥವಾ ಹಾಗೇನು ಇರ್ಲಿಲ್ಲ ನಂಗೆ. ನಿಜ ಹೇಳ್ಬೇಕಂದ್ರೆ ಪುಸ್ತಕ ಬರಬೇಕು ಅನ್ನೋ ಯಾವ ಇಂಟೆನ್ಷನ್ ಅಲ್ಲೂ ನಾನು ಬರಹ ಶುರು ಮಾಡಿದವಳಲ್ಲ. ನಾನು ಬರಹ ಶುರು ಮಾಡಿದ್ದೆ ನಿಜ ಹೇಳ್ಬೇಕಂದ್ರೆ ಕವನ ಕಥೆಗಳಿಂದಾನೆ. ನಿಮ್ಗೆ ಹೇಳ್ದಾಗೆ ಕವನದಿಂದ ಅಲ್ಲಿ ಬಂದ ಒಂದು ಫಲಿತಾಂಶದಿಂದ ನನಗೆ ಸ್ಫೂರ್ತಿಕೊಂಡು ನಾನು ಬರೀಲಿಕ್ಕೆ ಶುರು ಮಾಡಿದೆ. ನನಗೆ ಫಸ್ಟ್ ಬರ್ದಿದ್ದ ಕಥೆಗಳೇ ಎಲ್ಲವೂ. ಆದ್ರೆ ಆ ಕಥೆಗಳನ್ನ ನೀವು ಓದಿದಾಗ ನನಗೆ ತೀರಾ ಬಾಲಿಷ್ಯ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಪಕ್ವ ಇರ್ಲಿಲ್ಲ, ಭಾಷೆ ಆಗಿರ್ಲಿ, ನನ್ನ ಥಾಟ್ ಆಗಿರ್ಲಿ, ಅಷ್ಟು ಪಕ್ವ ಇರ್ಲಿಲ್ಲ. ಅದಾದ್ಮೇಲೆ ಇದು ಬಾಲ್ಯದ ಬಗ್ಗೆ ನಾನು ವ್ಯಕ್ತಿ ಚಿತ್ರಣ ಬರಿತಾ ಹೋದೆ.
ಅದು ನನಗೆ ಕಾಡಿಸ್ತಿತ್ತು, ತುಂಬಾ ಕಾಡಿಸ್ತಿತ್ತು ನನಗೆ. ನನ್ನ ಓದಿನ ಕಡೆ ನನ್ನ ಅಜ್ಜಿ ಮತ್ತೆ ಅಪ್ಪ ತುಂಬಾ ಪ್ರಭಾವಿಸಿದ್ದಾರೆ. ಅಜ್ಜಿ ಹೇಗೆ ಅಂತ ಅಂದ್ರೆ, ಅವಳು 4ನೇ ಕ್ಲಾಸ್ ಅಷ್ಟೇ ಓದಿದ್ದು, ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಯ್ತು, ಚಿಕ್ಕ ವಯಸ್ಸಲ್ಲೇ ಗಂಡ ಕಳ್ಕೊಂಡ್ಲು. ಅವಳಿಗೆ ಓದಿನ ಬಗ್ಗೆ ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರು ಓದೋದು. ತುಂಬಾ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬಂದು ಅವಳಿಗೆ ಓದಕ್ ಅವಕಾಶ ಇರ್ಲಿಲ್ಲ, ಎಲ್ಲದೂ ಇದ್ದೂನು ಓದಕ್ ಅವಕಾಶ ಇರ್ಲಿಲ್ಲ. ಅದು ಗಂಡ ಹೋದ್ಮೇಲಂತೂ ಅವಳು ತುಂಬಾ ತೀರಾ ಕಡೆ ಮಾಡ್ಬಿಟ್ಟಿದ್ರು ಅವಳಿಗೆ ಫ್ಯಾಮಿಲಿಯಲ್ಲಿ. ಬರೀ ಔಟ್ಸೈಡ್ ಕೆಲ್ಸಕ್ಕಷ್ಟೇ ಮೀಸಲು ಅನ್ನೋ ತರ. ಅವಳದೇ ಒಂದು ದಿಟ್ಟ ಬದುಕು, ನಿಜ ಹೇಳ್ಬೇಕಂದ್ರೆ ಆತರ. ಅವಳೇ ನಮ್ಮ ಮನೆಯಲ್ಲಿ ನನ್ನ ಎಂಟೈರ್ ಲೈಫ್ ಅಲ್ಲಿ ಸ್ಟ್ರಾಂಗೆಸ್ಟ್ ವುಮನ್ ಅಂದ್ರೆ ನನ್ನ ಅಜ್ಜಿ. ನಾನ್ ನೋಡಿದ್ದವಳು, ಅವರ ಒಂದು ಸ್ಫೂರ್ತಿ ಸಾಹಿತ್ಯ. ಹೌದು ಹೌದು. ಹಾಗಾಗಿ ನಾನು ಕಥೆಗಳಿಂದನೇ ಶುರು ಮಾಡಿದ್ದು. ಆದ್ರೆ ಬಂದಿದ್ ಮಾತ್ರ ಪ್ರಬಂಧಗಳು, ಅಂಕಣ ಬರಹ, ನಂತರ ಕತೆ, ಆತರ. ಈಗ ನೀವು ಕೂಡ ಸ್ತ್ರೀಯರ ಕುರಿತ ಕಥೆಗಳನ್ನ ಬರೀತೀರಾ, ಬರವಣಿಗೆಯನ್ನು ತೊಡಗಿಸಿಕೊಂಡಿದ್ದೀರಾ. ಸಮಾಜದಲ್ಲಿ ಹಲವಷ್ಟು ಘಟನೆಗಳಾಗುತ್ತೆ. ಸೊ ಅದನ್ನ ತಗೊಂಡು ನೀವೇನಾದ್ರೂ ನಿಮ್ಮ ಬರವಣಿಗೆಯಲ್ಲಿ ಬರಿಬೇಕು ಅಂತ ಅನ್ಕೊಳ್ತೀರಾ? ಇದೆ, ಆತರ ತುಂಬಾ ಪಾತ್ರಗಳು ಇದೆ, ಘಟನೆಗಳು ಇದೆ. ಬರಿಬೇಕಷ್ಟೇ. ಈಗಷ್ಟೇ ಶುರು ಮಾಡಿರೋದ್ರಿಂದ ಮುಂದಿನ ಇದ್ರಲ್ಲಿ ತಗೋಬಹುದು ಅನ್ಸುತ್ತೆ, ಒಂದೊಂದಾಗಿ ಎಲ್ಲದನ್ನು. ಇತರ ಕೃತಿಗಳಿಂದ ಬಿದಿಗೆ ಚಂದ್ರಮನ ಬೇಕು ಹೇಗೆ ವಿಭಿನ್ನ? ಅಂದ್ರೆ ಬೇರೆ ಕೂಡ ಮಹಿಳಾ ತುಂಬಾ ಬರಹಗಾರರಿದ್ದಾರೆ, ಸೊ ಅವರು ಮಹಿಳಾ ವಿಚಾರಗಳ ಕುರಿತು ಬರೀತಾರೆ. ಇದು ಹೇಗೆ ಭಿನ್ನ ಆಗಿದೆ? ಇದು ಹೇಗೆ ಭಿನ್ನ ಅಂತ, ಭಿನ್ನ ಬೆಸ್ಟ್ ಆತರ ನಾನು ಯಾವತ್ತೂ ಹೇಳಲಿಲ್ಲ. ಆದ್ರೆ ಇಲ್ಲಿ ಬರುವ ಕಥೆಗಳು ನಿಮ್ಗೆ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಅದೇ ಸರಿ ಇದೇ ತಪ್ಪು ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಆ ಸಮಾಜದ ವ್ಯವಸ್ಥೆಯಲ್ಲಿ, ಸಮಾಜ ಮಾಡಿರೋ ವ್ಯವಸ್ಥೆಯಲ್ಲಿ ಇದ್ದುಕೊಂಡೇ ಹೋರಾಡುವುದು ಹೇಗೆ. ಈಗ ಧಿಕ್ಕರಿಸಿ ಬಂದ್ಬಿಡೋದು ಸುಲಭ ಈಗಿನ ಕಾಲದಲ್ಲಿ, ಹೊರಗಡೆ ಬಂದ್ಬಿಡೋದು ಸುಲಭ, ಯಾವುದೇ ವ್ಯವಸ್ಥೆಯಿಂದ ಹೊರಗಡೆ ಬರೋದು ಸುಲಭ. ಆದ್ರೆ ನಾನು ನೋಡಿದ ಪಾತ್ರಗಳು, ನಾನು ಒಡನಾಡಿದ ಪಾತ್ರಗಳು, ಅಲ್ಲಿ ಇದ್ಕೊಂಡೆ ಹೇಗೆ ಅವರು ಸಮಾಜದ ವಿರುದ್ಧ, ಆ ವ್ಯವಸ್ಥೆಯ ವಿರುದ್ಧ ವಿಭಿನ್ನವಾಗಿ ಧ್ವನಿ ಎತ್ತಿದ್ರು, ಅದರಿಂದ ಹೊರಗಡೆ ಬರ್ದೇನೆ ಅವರು ಎತ್ತಿದ ಧ್ವನಿ ಹೇಗೆ ವಿಭಿನ್ನವಾಗಿತ್ತು ಅನ್ನೋದೇ ಇದರ ಕೇಂದ್ರ ಬಿಂದು. ಅದಕ್ಕೆ ಇದು ಸ್ವಲ್ಪ ವಿಭಿನ್ನವಾಗಿರ್ಬೋದು. ಮತ್ತೆ ಭಾಷೆ ಕೂಡ, ಹಾಲಕ್ಕಿ ಭಾಷೆಯನ್ನ ಬಳಸಿದ್ದು ತುಂಬಾ ಕಮ್ಮಿ. ಹಾಲಕ್ಕಿ ಜನರನ್ನ, ಅವರ ಭಾಷೆಗಳನ್ನ ಹೊರ ಸಮಾಜಕ್ಕೆ ತಲುಪಿಸಿ ತುಂಬಾ ಕಮ್ಮಿ. ಅದೆಲ್ಲದನ್ನು ನೋಡಿ ಸ್ವಲ್ಪ ಭಿನ್ನ ಇರಬಹುದು ಅಂತ ಅನ್ಕೋತೀನಿ. ಪ್ರಸ್ತುತ ಸಮಾಜದಲ್ಲಿ ಆಗುವಂತಹ ಘಟನೆಗಳು ಬರೀ ಸಾಹಿತ್ಯದ ಅಂದ್ರೆ ಪುಸ್ತಕದ ಒಳಗೆ ಮಾತ್ರ ಸೇರ್ತಾ ಇದೆಯಾ, ಸಮಾಜಕ್ಕೆ ಬರ್ತಾ ಇಲ್ವಾ? ಬರ್ತಾ ಇದೆ, ಪುಸ್ತಕದ ಒಳಗಷ್ಟೇ ಸೇರ್ತಾ ಇದೆ ಅಂತ ಖಂಡಿತ ನಾನು ಒಪ್ಪಲ್ಲ. ಅದು ಆ ಪುಸ್ತಕಗಳು ಅವರಿಗೆ ಕೊಡೋ ಒಳ ನೋಟ ಇರುತ್ತಲ್ಲ, ಅದರಿಂದ ತುಂಬಾ ಬದಲಾವಣೆ ಕೂಡ ಆಗಿದೆ. ನಾನೇ ವೈಯಕ್ತಿಕವಾಗಿ ನೋಡಿದೀನಿ. ಕೆಲವೊಂದು ಪುಸ್ತಕಗಳನ್ನ ಓದೋದ್ರಿಂದ ಅಥವಾ ಆ ಪುಸ್ತಕಗಳ ಒಡನಾಟ ಅಥವಾ ಪುಸ್ತಕಗಳ ಸಾಹಿತ್ಯಿಕ ಒಡನಾಟದಿಂದ ಅವರ ಬದುಕಲಾದ ಬದಲಾವಣೆಗಳನ್ನು ನಾನು ಗಮನಿಸಿದೀನಿ. ಅದು ಬರೀ ಪುಸ್ತಕಕ್ಕಷ್ಟೇ ಸೀಮಿತ ಅಂತ ಆಗಿದ್ರೆ ಅವರಲ್ಲಿ ಆ ಬದಲಾವಣೆಗಳು ಆಗ್ತಾ ಇರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಆಗಿದೆ, ಖಂಡಿತ ಆಗುತ್ತೆ. ಮಹಿಳಾ ಸಾಹಿತ್ಯ ಅನ್ನುವಂಥದ್ದು ಪ್ರಮುಖ ಘಟ್ಟಕ್ಕೆ ಬರ್ತಾ ಇದೆಯಾ ಪ್ರಸ್ತುತ ದಿನಗಳಲ್ಲಿ? ಖಂಡಿತ ಬಂದಿದೆ, ಬರ್ತಾ ಇದೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಅದು ವೈದೇಹಿ ಅವರು ಆ ಕಾಲದಿಂದ, ತ್ರಿವೇಣಿ ಇರ್ಬೋದು, ಅವರೆಲ್ಲ ಎತ್ತಿದ ದನಿ ಇದೆಯಲ್ಲ, ಅದು ಇವಾಗ ಸಾಕಾರಗೊಳ್ತಾ ಇದೆ ಅಂತ ಅನ್ಸುತ್ತೆ ನಂಗೆ. ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಸಾಕಾರಗೊಳ್ತಾ ಇದೆ. ಅಂದ್ರೆ ಪುರುಷರ ಸಾಹಿತ್ಯದಷ್ಟೇ ಪ್ರಾಮುಖ್ಯತೆ ನಮ್ಮ ಮಹಿಳಾ ಸಾಹಿತ್ಯ ಖಂಡಿತ ಇದೆ, ಸಿಗ್ತಾ ಇದೆ. ಅಂದ್ರೆ ಇವನ್ ವೇದಿಕೆಗಳಲ್ಲಿ ಕೂಡ, ಚರ್ಚೆಗಳಲ್ಲಿ, ವೇದಿಕೆಗಳಲ್ಲಿ ನಾನಷ್ಟು ಅದ್ರ ಕಡೆ ಗಮನ ಕೊಡಲ್ಲ. ಇರ್ಬೋದು, ಸಿಗ್ತಾ ಇರ್ಬೋದು. ಯಾಕಂದ್ರೆ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿದ್ದವ್ರೆ, ನನ್ನ ಸಹ ಬರಹಗಾರರೇ ತುಂಬಾ ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ತುಂಬಾ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಸಿಗ್ತಾ ಇರ್ಬೋದು. ಆದ್ರೆ ಅವ್ರಷ್ಟೇ ಈಕ್ವಲ್ ಆಗಿ ಸಿಗ್ತಾ ಇದೆಯಾ ಅವ್ರಕ್ಕಿಂತ, ಅದೆಲ್ಲ ನಾನು ಗಮನಿಸ್ಲಿಲ್ಲ. ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಇನ್ನು ನಿಮ್ಮ ಬರವಣಿಗೆ ಮತ್ತೆ ಈ ಕಡೆ ಬರೋದಾದ್ರೆ, ನೀವು ಯಾವ್ದಾದ್ರು ಒಂದು ಬರವಣಿಗೆಯಲ್ಲಿ ತೊಡಗಿಕೊಂಡಿರೋ ಅದಕ್ಕೋಸ್ಕರ ಟ್ರಾವೆಲ್ ಮಾಡ್ತೀರಾ? ಮಾಡ್ತೀನಿ ಖಂಡಿತ. ಯಾಕೆಂದ್ರೆ ನನಗೆ ಯಾವ್ದೋ ಒಂದು ಜಾಗದ ಬಗ್ಗೆ ನಾನು ಬರಿತಾ ಇದ್ದೀನಿ ಅಂತಂದ್ರೆ ನನಗದು ಗೊತ್ತಿರ್ಬೇಕು. ನಾನು ಇಲ್ಲಿ ಕುತ್ಕೊಂಡು ಅಮೆರಿಕದಲ್ಲಿ ಏನಾಗ್ತಾ ಇದೆ ಅಂತ ಬರೆಯಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಒಂಥರ
ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ನಾನು ಆ ಜಾಗದಲ್ಲಿ ಇದ್ರಷ್ಟೇನೆ ನಾನು ಆ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಬರೆಯಕ್ ಸಾಧ್ಯ. ನನ್ನ ಒಂದು ಕಥೆಯಲ್ಲಿ ಕೂಡ ನಾನು ಆ ಜಾಗದಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೇನೆ ಆ ಪಾತ್ರಗಳನ್ನ ನನ್ಗೆ ಅಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಆ ಜಾಗ ನೋಡೇ ಇಲ್ಲ, ಜಸ್ಟ್ ನಾನು ವಿಡಿಯೋ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಆ ಜಾಗ ಕನೆಕ್ಟ್ ಆಗಕ್ಕಾಗಲ್ಲ. ಕನೆಕ್ಟ್ ಆಗದೇನೆ ಬರೆಯಕ್ ನನ್ನ ಹತ್ರ ಆಗಲ್ಲ. ಹಾಗೆ ಅದಕ್ಕೋಸ್ಕರ ಟ್ರಾವೆಲ್ ಖಂಡಿತ ಮಾಡಿದೀನಿ. ಅಂಡ್ ಅದಕ್ಕೋಸ್ಕರ ಅನ್ನಕ್ಕಿಂತ ಟ್ರಾವೆಲ್ ಮಾಡಿದ ಜಾಗದ ಜೊತೆ ಕನೆಕ್ಟ್ ಮಾಡ್ಬಿಡ್ತೀನಿ ನಾನು. ಅದು ತುಂಬಾ ಈಸಿ ಆಗುತ್ತೆ ನನಗೆ. ಟ್ರಾವೆಲ್ ಮಾಡಿದ ಜಾಗಗಳನ್ನ ಇಟ್ಕೊಂಡು ನಾನು ಕಥೆಗಳನ್ನ ಹೇಳಿಯೋದು ನನಗೆ ಸುಲಭ ಆಗುತ್ತೆ. ಈಗ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಇವ ಲೇಖಕರಿದ್ದಾರೆ. ಸೊ ಅವರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವ್ರು ಆಲ್ರೆಡಿ ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆ ನಾನು ಹೇಳೋದೇನು ಇಲ್ಲ. ಆದ್ರೆ ಹೆಚ್ಚೆಚ್ಚು ಓದುಗರನ್ನ ತಲುಪೋಕೆ ಪ್ರಯತ್ನ ಪಡ್ಬೇಕು. ನಾನು ಬರ್ದಾದ ತಕ್ಷಣ ನನ್ನ ಕೆಲಸ ಮುಗೀತು ಅದು ಒಂದು ಭ್ರಮೆ ಇದೆ. ಅದು ಅವಾಗಿತ್ತು. ಅವಾಗ ಒಂದು 20-25 ವರ್ಷದ ಹಿಂದೆ ಒಂದು 15 ಇಯರ್ಸ್ ಅನ್ಕೊಳ್ಳಿ, 15 ಇಯರ್ಸ್ ಬ್ಯಾಕೇನೆ ಯಾವುದೇ ಮಾಧ್ಯಮಗಳಿರ್ಲಿಲ್ಲ, ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ ಜನರಿಗೆ. ಸಿನಿಮಾ ನೋಡೋದು ಬಿಟ್ರೆ ಮತ್ ಯಾವ ಮಾಧ್ಯಮಗಳು ಇರ್ಲಿಲ್ಲ. ಸೊ ಆವಾಗ ಓದುಗರು ತುಂಬಾ ಓದ್ತಿದ್ರು, ಪುಸ್ತಕ ಇವ್ರು ತಲುಪಿಸಿಲ್ಲ ಅಂದ್ರೂ ಓದ್ತಾ ಇದ್ರು. ಇವಾಗ ಹಾಗಲ್ಲ, ಇವರಿಗೆ ಡಿಸ್ಟ್ರಾಕ್ಷನ್ ತುಂಬಾ ಇದೆ. ಮೊಬೈಲ್, ಆ ಇಂಟರ್ನೆಟ್ ಕೈಯಲ್ಲೇ ಎಲ್ಲಾ ಸಿಗುತ್ತೆ, ಇಡೀ ಜಗತ್ತೇ ಕೈಯಲ್ಲಿ ಇರುತ್ತೆ. ಆತರ ಇದ್ದಾಗ ಒಳ್ಳೆ ಓದನ್ನ ಜನರಿಗೆ ತಲುಪಿಸ್ಲೇಬೇಕು. ಅದು ನಮ್ಮ ಬರೀ ಪ್ರಕಾಶಕರು ಮಾಡ್ಬಿಡ್ತಾರೆ, ಅವ್ರದೇ ಕರ್ತವ್ಯ, ನನ್ ಬರ್ದಾಯ್ತು ಆ ಆಟಿಟ್ಯೂಡ್ ಬಿಡ್ಬೇಕು ಲೇಖಕರು. ಅದು ಲೇಖಕರುನು ಜನರಿಗೆ ತಲುಪಿಸೋ ಮಟ್ಟಿಗೆ ನಮ್ಮ ಕೃತಿಗಳನ್ನ ನಾವ್ ಹೇಳ್ಕೊಳ್ಳೋದ್ರಿಂದ ನಾವು ಚಿಕ್ಕವರಾಗ್ತೀವಿ ಅಂತ ನಾನು ಖಂಡಿತ ಭಾವಿಸಲ್ಲ. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ, ನಮ್ಮ ಕೃತಿಗಳನ್ನ ಜನರಿಗೆ ತಲುಪಿಸಬೇಕಾದ್ದು ಲೇಖಕರಾಗಿ ನಮ್ಮ ಕರ್ತವ್ಯ ಕೂಡ. ನಾನು ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾರು ಏನೇ ಹೇಳಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಹೇಳ್ತಾರೆ ಅಂದ್ರೆ ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದಿರಲ್ಲ, ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ. ಇವರು ಪ್ರಚಾರ ಪ್ರಿಯರು ಅಂತಾರೆ, ಇವರು ಕೃತಿಗಳನ್ನ ಇವರೇ ಪ್ರಚಾರ ಮಾಡ್ಕೋತಾರೆ ಅಂತ ಅನ್ಲಿ. ಎಂಡ್ ಆಫ್ ದ ಡೇ ನಾವು ಜನರಿಗೆ ತಲುಪೋದೇ ಮುಖ್ಯ. ನಾವು ಬರೀತಾ ಇರೋದೇ ಓದುಗರಿಗೋಸ್ಕರ, ಓದುಗರನ್ನ ತಲುಪೋದೇ ಮುಖ್ಯ ಆಗುತ್ತೆ. ಅದನ್ನ ನಾನು ನಂಬ್ತೀನಿ ಅಷ್ಟೇ. ಈ ಎಲ್ಲದ್ರ ನಡುವೆ ಟೇಲ್ಸ್ ಆಫ್ ಪಾರಿಜಾತ ಹೇಗೆ ಬಂತು? ಅದು ಟೇಲ್ಸ್ ಆಫ್ ಪಾರಿಜಾತ ಹುಟ್ಕೊಂಡಿದ್ದು ಲಾಕ್ಡೌನ್ ಅಲ್ಲಿ. ಹೇಗೆ ಅಂದ್ರೆ ನನಗೆ ಮುಂಚಿನಿಂದನೂ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಕೃಷ್ಣ, ಪಾರಿಜಾತ, ಕೃಷ್ಣ ರಿಲೇಟೆಡ್ ಇನ್ಫ್ಯಾಕ್ಟ್ ತುಂಬಾನೇ ಇಷ್ಟ. ಅದರಲ್ಲಿ ನಾನು ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ತಾ ಇರ್ತಿದ್ದೆ ಯೂಶಲಿ. ಅದೇನಾಯ್ತು, ಲಾಕ್ಡೌನ್ ಅಲ್ಲಿ ನಮ್ಗೇನು ಎಂಟರ್ಟೈನ್ಮೆಂಟ್ ಎಲ್ಲೂ ಹೋಗಕ್ಕಾಗಲ್ಲ. ನಾವು ಊರಿಗೆ ಹೋಗ್ಬಿಟ್ಟಿದ್ವಿ, ಶೃಂಗೇರಿಯಲ್ಲಿ ಒಂದಿಷ್ಟೇ ಎನ್ವಿರಾನ್ಮೆಂಟ್, ನಮ್ಮನೆ ಅಜ್ಜಿ ಮನೆ ಅಲ್ಲೇ ಹತ್ರ ಅಷ್ಟೇ ಇತ್ತು. ಅವಾಗ ಏನಾದ್ರೂ ಮಾಡ್ಬೇಕಲ್ಲ, ಒಂಥರ ಮೊನೋಟನಸ್ ಅನ್ಸ್ಬಿಟ್ಟಿತ್ತು. ಇವನ್ ನಾನ್ ಜಾಬ್ ಬಿಟ್ಟಿದ್ದೆ, ನನ್ ಮಗ ಇನ್ನೂ ಚಿಕ್ಕೋನು, 1.5 ವರ್ಷ ಅವನಿಗೆ. ನಾನ್ ಜಾಬ್ ಬಿಟ್ಟಿದ್ದೆ, ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ. ನನಗೆ ತುಂಬಾ ಏನು ಮಾಡ್ತಾ ಇಲ್ಲ ಲೈಫಲ್ಲಿ, ನಂಗೆ ಖಾಲಿ ಕುತ್ಕೊಳಕ್ ಆಗಲ್ಲ. ನನಗೆ ಕ್ರಿಯೇಟಿವ್ ಆಗಿ ಇದ್ರೇನೆ, ನಾನು ಎಂಟೈರ್ ಡೇ ಎಂಗೇಜ್ ಆಗಿದ್ರೇನೆ ನಾನು ಯಾವತ್ತೂ ಟಯರ್ಡ್ ಅಂತ ಹೇಳಲ್ಲ. ಐ ವಿಲ್ ಬಿ ಹ್ಯಾಪಿ. ನನಗೆ ಕಂಪ್ಲೀಟ್ ಆಗಿ ಎಂಗೇಜ್ ಆಗಿದ್ರೆ ನಾನು ಆರಾಮಾಗಿರ್ತೀನಿ, ಆ ತರ ನನ್ನ ನೇಚರು. ಸೊ ಏನಾದ್ರೂ ಮಾಡ್ಬೇಕು ಅಂತ ಈ ಥಾಟ್ ಬಂತು. ಆಲ್ ಆಫ್ ಎ ಸಡನ್, ನೀವು ನನ್ನ ಟೇಲ್ಸ್ ಆಫ್ ಪಾರಿಜಾತ ನೋಡಿದ್ರೆ ಫಸ್ಟ್ ವಿಡಿಯೋದಲ್ಲಿ ನಾವ್ ಏನು ಪ್ರಿಪೇರೇ ಆಗಿರ್ಲಿಲ್ಲ. ಜಸ್ಟ್ ಹಳ್ಳಿಯಲ್ಲಿ ಅವರೇ ಹಳ್ಳಿ ಮನೆಯಲ್ಲಿ ಮಾಡಿದ್ದು ಒಂದು ಪ್ರಯೋಗ. ಅದಕ್ಕೆ ಬಂದಿರೋ ರೆಸ್ಪಾನ್ಸ್ ನೋಡಿ ನಾವು ನೆಕ್ಸ್ಟ್ ಮಾಡ್ತಾ ಹೋದ್ವಿ, ವಿಭಿನ್ನವಾಗಿ ಟ್ರೈ ಮಾಡಿದ್ವಿ. ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು, ತುಂಬಾ ರೀಚ್ ಕೂಡ ಆಯ್ತು. ಆದ್ರೆ ಆಮೇಲೆ ಏನಾಯ್ತು, ಲಾಕ್ಡೌನ್ ಎಲ್ಲ ಆದ್ಮೇಲೆ ನನ್ ತಮ್ಮನೇ ಎಲ್ಲಾ ಶೂಟ್ ಮಾಡ್ತಿದ್ದ. ಶ್ರೀನಿಧಿ ಭಟ್ ಫಿಲ್ಮ್ಸ್ ಅಂತ ಇದೆ, ಅವನು ಏನ್ ಮಾಡ್ತಿದ್ದ, ಅವನೇ ಶೂಟ್ ಮಾಡಿ ಅವನೇ ಎಡಿಟ್ ಮಾಡಿ ಎಲ್ಲಾ ಮಾಡ್ತಿದ್ದ. ಅವನಿಗೆ ಜಾಬ್ ಆಯ್ತು, ಅವನು ವರ್ಕಿಂಗ್, ಅವನಿಗೂ ಟೈಮ್ ಇರಲ್ಲ. ಸೊ ಅದು ಹಾಗಾಗಿ ಸ್ಟಾಪ್ ಆಗ್ಬಿಡ್ತು. ನಾನು ಬರವಣಿಗೆಯಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಅವನು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆದ. ಹಾಗಾಗಿ ಅದು ಅಷ್ಟಕ್ಕೆ ಸ್ಟಾಪ್ ಆಗ್ಬಿಟ್ಟಿತ್ತು. ಮುಂದೇನು ಅಂತ ಹೇಳಿದ್ರೆ, ಈಗ ಕಥಾ ಪ್ರಕಾರ ಆಯ್ತು, ಪ್ರಬಂಧ ಪ್ರಕಾರ ಆಯ್ತು, ಅಂಕಣ ಪ್ರಕಾರ ಆಯ್ತು, ಮುಂದೇನು ಗೊತ್ತಿಲ್ಲ. ಪ್ರಯತ್ನ ಮಾಡ್ಬೇಕು ವಿಭಿನ್ನವಾಗಿ ಕೊಡ್ಲಿಕ್ಕೆ. ಯಾಕೆಂದ್ರೆ ನಾನು ಓದುಗರ ಜೊತೆ ಸಂವಾದ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, QA ಹಾಕ್ತಾ ಇರ್ತೀನಿ. ಆವಾಗ ನನಗೆ ತುಂಬಾ ಜನರದ ಒಪಿನಿಯನ್ ಬಂದಿದ್ದು ಕಾದಂಬರಿ ಬರಿಬೇಕು ಅಂತ.
ಕಾದಂಬರಿಗೆ ನನ್ನ ಪ್ರಕಾರ ತುಂಬಾ ತಾಳ್ಮೆ ಬೇಕು, ತುಂಬಾ ಸಮಯ ಬೇಕು, ತುಂಬಾ ಸಮಯ ಇನ್ವೆಸ್ಟ್ ಮಾಡ್ಬೇಕು ನೀವು ಅದಕ್ಕೆ. ಹೌದು. ನಾನು ಅದನ್ನ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಅದಕ್ಕೇನೆ ತುಂಬಾ ಜನ ಹೇಳ್ತಾ ಇದ್ದಾರೆ, ಇವನ್ನು ಹಿರಿಯರು ಕೂಡ. ನಾನು ಗುರುಸ್ಥಾನದಲ್ಲಿ ನೋಡೋ ನನ್ ಚೊಕ್ಕಾಡಿ ಸರ್ ಇರ್ಬೋದು, ಮಾಲಿನಿ ಗುರುಪ್ರಸನ್ನ, ಸಿಂಧೂರಾವ್ ಅವರೆಲ್ಲರೂ, ಜೋಗಿ ಸರ್ ಆಗಿರ್ಬೋದು, ಒಂದು ಕಥೆಕೂಟ ಅಂತ ಒಂದು ಗ್ರೂಪ್ ಇದೆ, ಅಲ್ಲೆಲ್ಲಾರು ಆಗಿರ್ಬೋದು. ಅಲ್ಲಿ ಹೇಗೆ ಅಂದ್ರೆ ಕಥೆಗಳಿಗೆ ಪ್ರಾಮುಖ್ಯತೆ ಇದ್ರಲ್ಲಿ ನನ್ನ ಗುರುಸ್ಥಾನದಲ್ಲಿ ಇವರು 3 ಜನ ಇದ್ದಾರೆ. ಅವರು ನನಗೆ ಕಾದಂಬರಿನ ಪ್ರಯತ್ನ ಪಡು ಅಂತಾನು ಹೇಳಿದ್ರು ಮುಂಚೆ. ಹಾಗೆ ನಾನು ಓದುಗರು ಕೂಡ ಕಾದಂಬರಿನ ಕೇಳ್ತಾ ಇದಾರೆ. ಗೊತ್ತಿಲ್ಲ ಏನ್ ಪ್ರಯತ್ನ ಪಟ್ಟಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ನಿಮ್ಮ ಕೃತಿಗಳಿಗೆ ಯಾರಾದ್ರೂ ವಿಮರ್ಶೆ ಬರೋದ್ರೆ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದನ್ನ ನೀವು ಹೇಗೆ ತಗೋತೀರಾ? ನಾನ್ ಎಲ್ಲದನ್ನು ಪಾಸಿಟಿವ್ ಆಗೇ ತಗೋತೀನಿ. ಯಾಕೆಂದ್ರೆ ನಾನ್ ಪರ್ಫೆಕ್ಟ್ ಅಂತ ನಾನು ಎಲ್ಲೂ ಹೇಳಿಲ್ಲ, ನಾನು ಅದನ್ನ ನಂಬಲ್ಲ. ಕಲಿಕೆ ಕೊನೆ ತನಕ ಇರ್ಬೇಕು. ಕಲಿಯೋದು ನಾವು ಇವತ್ತಿಗೆ ಮುಗೀತು ಅನ್ನೋದು ಖಂಡಿತ ಇರಲ್ಲ. ಯಾಕೆಂದ್ರೆ ಒಬ್ಬೊಬ್ರದ್ದು ಥಾಟ್ ಪ್ರೊಸೆಸ್ ಒಂದೊಂದ್ ತರ ಇರುತ್ತೆ. ನಿಮಗೆ ಅನ್ಸಿದ್ದೆ ಇವ್ರಿಗೆ ಅನ್ಸ್ಬೇಕು ಅಂತ ಇಲ್ಲ, ಇವ್ರಿಗೆ ಅನ್ಸಿದ್ದೆ ಅವ್ರಿಗೆ ಅನ್ಸ್ಬೇಕು ಅಂತ ಇಲ್ಲ. ನನಗೆ ನೆಗೆಟಿವ್ ಕಮೆಂಟ್ ಬಂದ್ರೇನೆ ನನಗೆ ಕಲಿಯಕ್ಕೆ ತುಂಬಾ ಸಹಾಯ ಆಗುತ್ತೆ ಅನ್ನೋದು ನಂಬ್ತೀನಿ ನಾನು. ಹಾಗೆ ಹೇಳೋದ್ರಿಂದ ಅದು ಅವ್ರು ಹೇಳೋದನ್ನ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋಕ್ಕಿಂತ ಅದ್ರಲ್ಲಿ ನಾನು ಯಾವ ಪಾಯಿಂಟ್ ತಗೋಬಹುದು, ಯಾವ್ಯಾವ ಪಾಯಿಂಟ್ ನಂದು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ತಿದ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡ್ತೀನಿ ನಾನು. ಅದರಿಂದ ನನಗೆ ಅಫೆಂಡ್ ಆಗಲ್ಲ. ನಾನು ಯಾವತ್ತೂ ಯಾರ ಕಮೆಂಟಿಗೂ ನಾನು ಅಫೆಂಡ್ ಆಗಲ್ಲ, ಅಫೆಂಡ್ ಆಗಿ ರಿಯಾಕ್ಟ್ ಕೂಡ ಮಾಡಲ್ಲ. ನನ್ಗನ್ಸಿದ್ ನನ್ನದು. ಚೊಕ್ಕಾಡಿ ಸರ್ ಯಾವಾಗೂ ಹೇಳ್ತಾ ಇರ್ತಾರೆ, ಬರೆಯೋ ತನಕ ನಿಮ್ದು, ಬರ್ದಾದ್ಮೇಲೆ ಅದು ಓದುಗರದು ಅಂತ. ಅದನ್ನ ನಾನು ತುಂಬಾ ಅಂದ್ರೆ ತುಂಬಾ ನಂಬ್ತೀನಿ. ಯಾಕೆಂದ್ರೆ ಬರೆಯೋ ತನಕ ಅಷ್ಟೇ ನಿಮಗೆ ಅದ್ರ ಮೇಲೆ ಸ್ವಾತಂತ್ರ್ಯ ಇರುತ್ತೆ. ಬರ್ದು ಓದುಗರಿಗೆ ಕೊಟ್ಮೇಲೆ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ಅದು ಅವ್ರ ಸ್ವಾತಂತ್ರ್ಯ. ಹಾಗಂತ ಅವ್ರು ಹೇಳಿದ್ದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕೋ ಬೇಡವೋ ಅದು ನನ್ನ ಸ್ವಾತಂತ್ರ್ಯ. ಎಷ್ಟು ಬೇಕೋ ಅದ್ರಲ್ಲಿ ನಾನು ಏನೇನ್ ಕಲಿಬಹುದು, ಏನೇನ್ ನಿಜವಾಗ್ಲೂ ಇದೆ ಅದನ್ನ ನಾನು ತಗೋಬೇಕು, ಅದನ್ನ ನಾನು ನಂಬ್ತೀನಿ. ಇಷ್ಟೊತ್ತು ನಿಮ್ಮ ಸಾಹಿತ್ಯದ ಹಾದಿಯ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂ. ನನ್ನನ್ನ ಕರೆದು ಮಾತಾಡ್ಸಿದ್ದಕ್ಕೆ, ಇಷ್ಟು ಚಂದವಾಗಿ ಕ್ವಶನ್ ಎಲ್ಲ ಕೇಳಿದ್ರಿ, ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೂ ಕೂಡ ಧನ್ಯವಾದಗಳು. ಇಂತಹ ಹಲವಾರು ಸಾಹಿತ್ಯಿಕ ವಿಚಾರಗಳ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಬುಕ್ ಬ್ರಹ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.